ಕಾಟೇರ ಸಿನಿಮಾ ಟೈಟಲ್ ವಿಚಾರವಾಗಿ ದರ್ಶನ್ ಅವರು ಒಂದು ತಗಡು ಅನ್ನೋ ಒಂದು ಪದವನ್ನು ಬಳಕೆ ಮಾಡಿರ್ತಕ್ಕಂಥದ್ದು. ಅವತ್ತು ನೇರವಾಗಿ ಉಮಾಪತಿ ಅವರಿಗೆ ಆ ಒಂದು ಪದವನ್ನು ಬಳಸೋ ಮೂಲಕ ಟಾಂಗ್ ಕೊಟ್ಟಿದ್ದರು. ನಮ್ಮ ಜೊತೆಗೆ ಈ ಸಂದರ್ಭದಲ್ಲಿ ಮಾತನಾಡೋಕ್ಕೆ ಉಮಾಪತಿ ಅವರಿದ್ದಾರೆ. ಸರ್, ಮೊದಲನೇದಾಗಿ ಅವತ್ತು ಈಗ ಪ್ರಸಕ್ತ ಒಂದು ವಿದ್ಯಮಾನಗಳನ್ನೆಲ್ಲ ಗಮನಿಸ್ತಾ ಇದ್ದೀರಾ. ದರ್ಶನ್ ಅವರು ಒಂದು ಕೊಲೆ ಕೇಸಲ್ಲಿ ಅರೆಸ್ಟ್ ಆಗಿರ್ತಕ್ಕಂಥದ್ದು. ಇದ್ರ ಬಗ್ಗೆ ಓವರಾಲ್ ಆಗಿ ಮಾತಾಡೋದಾದ್ರೆ ಏನು ಹೇಳ್ತೀರಿ ಸರ್? ಇಲ್ಲಿ ಇವಾಗ ಮಾಡಿದವ್ರು ಪಾಪ ಆಡೋದವ್ರು ಬಾಯಲ್ಲಿ ಅಂದಂಗೆ ಬೇಡ. ತಪ್ಪು ಮಾಡಿದರೆ ಕಾನೂನಿನಲ್ಲಿ ಅದು ಯಾವುದೇ ಕಾರಣಕ್ಕೂ ಕ್ಷಮಿಸಲಾಗದ ಒಂದು ಅಪರಾಧ ಆಗಿರ್ತದೆ. ಆಮೇಲೆ ಅದು ಬಿಟ್ಟು ಕೂಡ ತಮಗೆ ಗೊತ್ತಿದೆ, ಜನ ಮಾಧ್ಯಮಗಳ ಮುಖಾಂತರ ಪ್ರತಿನಿತ್ಯನೂ ಕೂಡ ಇದ್ರ ಬಗ್ಗೆ ಏನು ಚಲನವಲನಗಳಿದ್ದಾವೆ ಅದ್ರ ಬಗ್ಗೆ ತಾವು ಪ್ರಸಾರ ಮಾಡ್ತಾಯಿದ್ದೀರಿ. ಈಗಾಗಲೇ ಕಾನೂನು ಚೌಕಟ್ಟಿನಲ್ಲಿ ಏನಾಗಬೇಕು ಅದು ನಡೀತಾ ಇದೆ. ಸನ್ಮಾನ್ಯ ಮುಖ್ಯಮಂತ್ರಿಗಳಿರ್ಬೋದು, ಸನ್ಮಾನ್ಯ ಗೃಹ ಮಂತ್ರಿಗಳಿರ್ಬೋದು, ಹಾಗೂ ಕಮಿಷನರ್ ಸಾಹೇಬರು, DCP ಸಾಹೇಬರು, ACP ಸಾಹೇಬರು, ಇನ್ಸ್ಪೆಕ್ಟರ್ಗಳು, ಪೊಲೀಸ್ ಇಲಾಖೆನೂ ಅಷ್ಟೇ ತುಂಬ ಜಾಗ್ರತೆ ವಹಿಸಿ, ಮುತುವರ್ಜಿ ವಹಿಸಿ ಮಾಡ್ತಾಯಿದ್ದಾರೆ. ಇದೇನೊಬ್ಬ ಸೆಲೆಬ್ರಿಟಿ ಅಂತಲ್ಲ, ತಪ್ಪು ಯಾರೇ ಮಾಡಿದ್ರು ತಪ್ಪಾಗ್ತದೆ. ಸೊ ಅದಕ್ಕೆ ಒಬ್ಬ ಸೆಲೆಬ್ರಿಟಿ ಅಂತ ಏನೋ ಒಂದು ಮಾತಾಡಿದಾಗ ಹೆಂಗೆ ಮಾದರಿಯಾಗಿ ತಗೋತಾರೆ, ತಪ್ಪು ಮಾಡಿದಾಗಲೂ ಕೂಡ ತಪ್ಪು ಮಾಡಬಾರ್ದು ಅನ್ನೋ ದೃಷ್ಟಿಯಿಂದ ನಮ್ಮ ಪೊಲೀಸ್ ಇಲಾಖೆನೂ ಕೂಡ ಅವ್ರ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ಪ್ರಭಾವಿಗಳು ಫೋನ್ ಮಾಡಿದ್ರು ಕೂಡ ನಾನು ಸಾಕಷ್ಟು ಕೇಳ್ಪಟ್ಟೆ. ಪ್ರಭಾವಿಗಳೆಲ್ಲ ಫೋನ್ ಮಾಡಿ ಬಿಡಿಸೋಕ್ಕೆ ಇದು ಮಾಡ್ತಾರೆ ಅಂತ. ಇವ್ರ ಮನೇಲೆ ಕೊಲೆ ಆದರೆ ಫೋನ್ ಮಾಡಿಸಿ ಬಿಡಿಸ್ತಾರಾ ಅನ್ನೋದು ನಂದೊಂದು ಪ್ರಶ್ನೆ ಸರ್, ಅಷ್ಟೇ. ಸರ್, ಈಗ ಅವತ್ತು ನಿಮಗೆ ತಗಡು ಅನ್ನೋ ಒಂದು ಪದವನ್ನು ಬಳಸಿರ್ತಕ್ಕಂಥದ್ದು, ಆ ಒಂದು ಪದ ಈಗ ಅವರಿಗೆ ತಿರುಗುಬಾಣವಾಗಿರ್ತಕ್ಕಂಥದ್ದು. ಅದ್ರ ಬಗ್ಗೆ ನಿಮ್ಮ ಸೋಷಿಯಲ್ ಮೀಡಿಯಾ ಗಮನಿಸಿದರೆ ಈಗ ಆನ್ಸರ್ ಕೊಟ್ಟಿದ್ದೀರಾ ಅಂತ ಅನಿಸುತ್ತೆ ಸರ್. ಇಲ್ಲ ಸರ್, ನಾನು ಅವ್ರಿಗೇನೋ ಆನ್ಸರ್ ಕೊಡಬೇಕು ಅನ್ನೋದೇನಿಲ್ಲ ಸರ್. ಆಮೇಲೆ ನೋಡಿ, ನಾವು ಬೆಳೀತಾ ನನ್ನ ಉದ್ದೇಶ ಇಷ್ಟೇ ಸರ್, ನಾನು ಪ್ರತಿನಿತ್ಯನೂ ಬೆಳಿಬೇಕು, ಇನ್ನೊಂದು ಉತ್ತುಂಗತಕ್ಕೆ ನಾನು ಬೆಳಿಬೇಕು ಅನ್ನೋದು ಬಿಟ್ಟರೆ, ಯಾರಿಗೂ ತೊಂದರೆ ಕೊಡಬೇಕು, ಯಾರೋ ಏನೋ ದ್ವೇಷ ಸಾಧಿಸ್ತಾರೆ ಅವ್ರಿಗೆ ನಾನು ದ್ವೇಷ ಸಾಧಿಸ್ಬೇಕು ಅನ್ನೋದೇನಿಲ್ಲ ಸರ್. ಮಾತಾಡಿದರೆ ಮಾತಾಡಲಿ ಬಿಡಿ ಸರ್. ಅಯ್ಯೋ, ಒಳ್ಳೆ ಚೆನ್ನಾಗಿ ರೋಡಲ್ಲಿ ಹೋಗ್ಬೇಕಾರೆ ಯಾರೋ ಒಬ್ಬರು ಬೈತಾರಪ್ಪ, ನಾವು ಅವ್ರ ಜೊತೆ ನಿಂತ್ಕೊಂಡು ಜಗಳ ಆಡೋಕ್ಕಾಗ್ತದೆ? ನೋಡಿ, ನಮ್ಮ ಗುರಿ ತಲುಪೋದು, ಮತ್ತು ನಮ್ಮನ್ನು ನಂಬ್ಕೊಂಡು ಒಂದು ಕುಟುಂಬ ಅಂತಿದೆ, ನಮ್ಮನ್ನು ನಂಬ್ಕೊಂಡು ಒಂದಷ್ಟು ಜನ ನಮ್ಮ ಬೆಳವಣಿಗೆಯಲ್ಲಿ ಪಾತ್ರ ವಹಿಸಿದ್ದಾರೆ. ಅವ್ರನ್ನೆಲ್ಲರನ್ನೂ ನೋಡಿಕೊಂಡು ಅವ್ರನ್ನೆಲ್ಲರನ್ನೂ ತಲೆಲಿಟ್ಟು ನಾವು ಕೆಲಸ ಮಾಡಬೇಕಾಗ್ತದೆ. ಪರವಾಗಿಲ್ಲ, ಅವ್ರು ಮಾತಾಡಲಿ, ನಾನೇನು ತಲೆ ಕೆಡಿಸ್ಕೊಳ್ಳೋಕೆ ಹೋಗಲ್ಲ ಸರ್. ಇವಾಗ ಕಮೆಂಟ್ಗಳು ತೆಗೆದು ನೋಡೋರು ನಾನೇನೋ ನೋಡ್ತಾ ಇದ್ದೆ, ಯಾರೋ ಒಂದಷ್ಟು ಜನ ಕಮೆಂಟ್ಗಳು ಹಾಕಿದ್ರು. ಇನ್ನೊಂದು ಏನಿನ್ನು ಸಿನಿಮಾ ನಮ್ಮ ಬಾಸ್ ಜೊತೆಲಿ ಸಿನಿಮಾ ಮಾಡಿ, ನಾನು ದುಡ್ಡು ಮಾಡಿದ್ಮೇಲೆ ನಿಮ್ಮ ಬಾಸಿಗೆ ನಾನು ದುಡ್ಡು ಕೊಟ್ಬಿಟ್ಟು ಸಿನಿಮಾ ಮಾಡಿರೋದು. ಅದ್ಯಾವುದೋ ಲ್ಯಾಂಬರ್ಗಿನಿ ಅಂತ 3 ಹೊತ್ತು ಹೇಳ್ತಾರಲ್ಲ, ಆ ಲ್ಯಾಂಬರ್ಗಿನಿಗೆ ಅವ್ರ ಮುಖಾಂತರ ನಾನು ಅಡ್ವಾನ್ಸ್ ಕೊಟ್ಟವನು. ಇವಾಗ ಹೇಳ್ಬಾರ್ದು, ಅವ್ರ ದುಡ್ಡು ನಾನು ಅವ್ರಿಗೆ ಕೊಟ್ಟಿದ್ದೀನಿ, ಆದರೆ ನನಗೇನು ಯಾರೂ ಪುಕ್ಸಟೆ ಮಾಡಿಲ್ಲ, ನಾನು ಯಾರ ಹತ್ರನೂ ಪುಕ್ಸಟೆ ಕೆಲಸಕ್ಕೆ ತೊಗೊಂಡಿಲ್ಲ. ಅವ್ರೇನು ಬೆಲೆ ಕಟ್ಟಿದ್ದಾರೆ ಆ ಬೆಲೆ ಕೊಟ್ಟು ನಾನು ಕೆಲಸ ತೊಗೊಂಡಿದ್ದೀನಿ ಸರ್. ಯಾಕೆಂದರೆ ಏನೇ ಆಗ್ಬೋದು, ಒಂದು ಸಂಬಂಧ ಅಂತ ಬಂದಾಗ ಪ್ರೀತಿ ವಿಶ್ವಾಸದಲ್ಲಿದ್ದಾಗ ಎಲ್ಲ ಚೆನ್ನಾಗಿರ್ತದೆ. ಬಟ್ ಏನೋ ಒಂದು ಮಾತು ಅಂದಾಗ ನನಗೆ ಸರ್, ನಾನು ಮುಖ್ಯವಾಗಿ ನಾನು ಅಂದ್ಕೊಂಡಿರೋದೇನೆಂದರೆ, ರಾಜಕೀಯವಾಗಿ ಬೆಳೀತೀನೋ ಇಲ್ವೋ, ಸಿನಿಮಾ ರಂಗದಲ್ಲಿ ಬೆಳೀತೀನೋ ಇಲ್ವೋ, ವ್ಯಾಪಾರದಲ್ಲಿ ಬೆಳೀತೀನೋ ಇಲ್ಲೋ ಸರ್, ನನ್ನ ಮನೆಗೆ ಯಾವತ್ತಿದ್ರೂ ನಾನು ರಾಜನೇ ಸರ್. ನನ್ನ ಮನೆಗೆ ಯಾವತ್ತಿದ್ರೂ ನಾನು ಹೀರೋನೇ. ನನ್ನ ಮನೆಗೆ ಯಾವತ್ತಿದ್ರೂ ನಾನು ಅತಿ ಮುಖ್ಯವಾದ ಪಾತ್ರ ವಹಿಸುವಂಥವನೇ. ನನ್ನ ಮರ್ಯಾದೆನ ಯಾವತ್ತು ನಾನು ದುಡ್ಡು ಕಳ್ಕೊಂಡ್ರು ಮರ್ಯಾದೆ ನಾನು ಯಾವತ್ತೂ ಕಳ್ಕೊಳ್ಳಲ್ಲ ಸರ್. ಆಮೇಲೆ ದುಡ್ಡು ಕಳ್ಕೊಂಡ್ರು ಸಂಬಂಧಗಳು ಕಳ್ಕೊಳ್ಳೋಕೆ ನಾನು ಪ್ರಯತ್ನ ಪಡೋಲ್ಲ. ಮಾತಾಡಿದರೆ ಮಾತಾಡಲಿ, ತೊಂದರೆ ಇಲ್ಲ. ನಾನು ಅದಕ್ಕೇನೋ ಟಾಂಗ್ ಕೊಟ್ಟಿದ್ದೀನಿ ಸರ್. ನನ್ನ ಒಂದು ಸೋಷಿಯಲ್ ಮೀಡಿಯಾಕ್ಕೆ ನಾನು ರೆಸ್ಪಾನ್ಸಿಬಲ್ ಆಗಿರ್ತೀನಿ. ಅದರಲ್ಲಿ ಏನು ಅನ್ಯತಾ ಭಾವಿಸುವಂಥದ್ದೇನಿಲ್ಲ. ಹಳ್ಳಕ್ಕೆ ಬಿದ್ದಿದ್ದಾನೆ, ಆಳಿಗೊಬ್ಬ ಕಲ್ಲು ಹಾಕಬೇಕು ಅನ್ನೋದೇನಿಲ್ಲ. ಆತನ ಬಗ್ಗೆ ನಾನು ಗೌರವ ಇಟ್ಕೊಂಡಿದ್ದೀನಿ. ಯಾವತ್ತು ಆತ ನನ್ನ ಬಗ್ಗೆ ಈ ರೀತಿ ಒಂದು ವೇದಿಕೆ ಮೇಲೆ ಜವಾಬ್ದಾರಿಯುತವಾಗಿ ನಡ್ಕೋಬೇಕಾದ್ರೂ ಕೂಡ ತುಂಬ ಕೇವಲವಾಗಿ ಮಾತಾಡಿದ್ರು. ಅವತ್ತೇ ತೀರ್ಮಾನ ತೊಗೊಂಡೆ, ಇಲ್ಲ ಈತನ ಸವಾಸ ನನಗೆ ಬೇಡ ಅಂತ. ಅವತ್ತು ಸಾಯಂಕಾಲನ ನನಗೆ ಫೋನಲ್ಲಿ ಮಾತಾಡೋದು. ನಾನು ಹೇಳಿದೆ, ಅಯ್ಯೋ ನೀವು ಭಾಳ ದೊಡ್ಡ ವ್ಯಕ್ತಿ, ನಿಮ್ಮ ಸವಾಸ ನಮಗೆ ಬೇಡ ಸ್ವಾಮಿ, ನಾನು ದೂರನೇ ಇರ್ತೀನಿ ಅಂತ ಹೇಳಿದೆ ಅಷ್ಟೇ. ಅಂತ ಒಂದು ಸಾರ್ವಜನಿಕ ವೇದಿಕೆ ಮೇಲೆ ಅಂದರೆ ನಿರ್ಮಾಪಕರು ಅನ್ನದಾತರು ಅಂತ ಹೇಳ್ತಾರೆ, ಅವತ್ತು ಅಣ್ಣ ಅವರು ಹೇಳಿರ್ತಕ್ಕಂಥ ಮಾತು, ಅಂಥದ್ರಲ್ಲಿ ಅವ್ರ ಬಾಯಲ್ಲಿ ಇಂಥ ಒಂದು ಮಾತು ಬಂದಾಗ ಅವತ್ತು ನಿಮಗೆ ಯಾವ ರೀತಿ ಹೇಗೆ ಏನು ಸರ್? ಇವಾಗ ನೋಡಿ, ಯಾವ ಮನುಷ್ಯ ಅಂತಂದಮೇಲೆ ದುಡುಕಿ ಮಾತಾಡೋದು ಸರ್, ಅದು ಸಹಜ ಸರ್. ಯಾಕಂದರೆ ನಾನು ಇಷ್ಟೆಲ್ಲ ಮಾತಾಡ್ತಾ ಇದ್ದೀನಿ ಅಂದರೆ ನಾನು ತಪ್ಪುಗಳು ಮಾಡಿದ್ದೀನಿ ಸರ್. ನಾನು ತಪ್ಪುಗಳು ಮಾಡಿ ಅದರಿಂದ ತಿದ್ಕೊಂಡಿದ್ದೀನಿ. ಪದೇ ಒಂದೇ ತಪ್ಪನ್ನು ಮಾಡಿಕೊಂಡು ಕಲ್ತಿರೋದನ್ನೇ ಎಷ್ಟು ಸಲ ಅಂತ ಕಲಿತೀರ? ಮನುಷ್ಯ ಅಂದವನು ನಡಬೇಕಾದ್ರೆ ಎಡು ಬೀಳ್ತಾನೆ, ಎಡು ಬಿದ್ದ ಮೇಲೆ ನಡ್ಕೊಂಡು ಹೋಗಬೇಕು ಸರ್. ನಾವು ಆ ಕಲ್ಲನ್ನ ಕಿತ್ತಾಕೊಂಡು ಕೂತ್ಕೋಬಾರ್ದು ಸರ್. ನಾನು ಬಯಸೋದು ಇಷ್ಟೇ ಸರ್, ಯಾರು ಏನು ಬೇಕಾದ್ರೂ ಬೈಬೋದು ಸರ್. ನಮ್ಮಲ್ಲಿ ತಪ್ಪಿದೆಯಾ, ನಾನು ತಿದ್ಕೋತೀನಿ, ತಪ್ಪಿಲ್ವಾ ನಾನು ಮುಂದಕ್ಕೆ ಹೋಗ್ತಾ ಇರ್ತೀನಿ ಸರ್. ಯಾವುದೇ ಕಾರಣಕ್ಕೂ ದೊಡ್ಡ ವ್ಯಕ್ತಿ ನೋಡ್ಕೊಂಡು ಮಾತಾಡಬೇಕು, ಚಿಕ್ಕ ವ್ಯಕ್ತಿ ನೋಡ್ಕೊಂಡು ಎಲ್ಲರಿಗೂ ಒಂದೇ ನ್ಯಾಯ ಸರ್. ಎಲ್ಲರೂ ನೋಡಿಕೊಂಡೇ ಮಾತಾಡಬೇಕಾಗ್ತದೆ. ಕೋಪ ಬಂದಾಗ ಮಾತಾಡ್ತಾರೆ ಸರ್, ಬಟ್ ಜನಗಳ ಮಧ್ಯದಲ್ಲಿ ಇರಬೇಕಾದ್ರೆ ಸ್ವಲ್ಪ ನಾವು ತಾಳ್ಮೆಯಿಂದ ನಡ್ಕೋಬೇಕಾಗ್ತದೆ. ಇಲ್ಲಿ ಅದೇನೋ ಆತ ಒಳಗಡೆ ಹೋಗಿದ್ದಾರೆ ಅಂದ್ಬಿಟ್ಟು ನಾನೇನು ಬೈಟ್ಸ್ ಕೊಡ್ತಾ ಇಲ್ಲ, ಇನ್ನೊಂದು ಮತ್ತೊಂದಲ್ಲ. ಜವಾಬ್ದಾರಿಯುತ ವ್ಯಕ್ತಿಯಾಗಿ
ಮಾಧ್ಯಮಗಳ ಕೊಡುಗೆನೂ ಆತನ ಬೆಳವಣಿಗೆಯಲ್ಲಿದೆ, ನನ್ನಂಥವ್ರ ನಿರ್ಮಾಪಕರ ಕೊಡುಗೆನೂ ಆತನ ಬೆಳವಣಿಗೆಯಲ್ಲಿದೆ ಸರ್. ಸರ್, ಈಗ ಒಬ್ಬ ಈ ಒಂದು ನಾಗರಿಕ ಸಮಾಜಕ್ಕೆ ಒಂದು ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಇದೆಯಲ್ಲ, ತುಂಬ ಘಾಸಿ ಉಂಟು ಮಾಡಿದೆ ಸರ್, ಅದ್ರ ಬಗ್ಗೆ ಹೇಳೋದಾದ್ರೆ ಸರ್, ನಾನು ಈಗಾಗಲೇ ಹೇಳಿದೆ, ಅಕ್ಷಮ್ಯ ಅಪರಾಧ ಅದು. ಯಾವುದೇ ಕಾರಣಕ್ಕೂ ಕೂಡ ಯಾರು ಅಪರಾಧ ಮಾಡಿದ್ರು ತಪ್ಪೇ ಸರ್. ಯಾಕಂದರೆ ನಾನು ಮಾಧ್ಯಮಗಳ ಮುಖಾಂತರ ಕೇಳ್ಕೊತಿದ್ದೆ, ಮತ್ತು ನನ್ನದೇ ಆದಂಥ ಒಂದು ಸ್ನೇಹಿತರ ಬಳಗದಿಂದ ಕೆಲವೊಂದಷ್ಟು ಮಾಹಿತಿಗಳು ಬಂತು. ಏನು ಅಂದರೆ, ಈ ಆತ ಎಷ್ಟೇ ಬೇಡ್ಕೊಂಡ್ರು ಕೂಡ ಬಿಡಲಿಲ್ಲ ಅಂಥೇಳಿ, ಮತ್ತು ಮೆಗ್ಗರರು ಮತ್ತೊಂದು ಇನ್ನೊಂದು ತರಿಸೋದು. ಮತ್ತು ನಾನು ಅಂದ್ಕೊಳ್ಳೋದೇನೆಂದರೆ, ಇದನ್ನು ಸಾಯಿಸಬೇಕು ಅಂತಲೇ ಕರ್ಕೊಂಬಂದ್ರು ಏನೋ ಅಂತ ಗೊತ್ತಿಲ್ಲ ಸರ್. ಯಾಕಂದರೆ ನೋಡಿ, ನಾವು ಇವತ್ತಿಗೂ, ಯಾಕಂದರೆ ನನ್ನ 12 ವರ್ಷ ಆಯ್ತು ನಮ್ಮ ತಂದೆ ತೀರ್ಕೊಂಡು. ನಮ್ಮ ತಂದೆ ಎಲ್ಲ ನಮಗೆ ದಾರಿ ತೋರಿಸಿದ್ರು ಕೂಡ ಕಷ್ಟ ಆಯಿತು ಸರ್ ನನ್ನ ಕೈಯಲ್ಲಿ ಜೀವನ ನಡೆಸೋಕ್ಕೆ. ಎಲ್ಲ ಇತ್ತು, ದುಡ್ಡಿತ್ತು, ಎಲ್ಲ ಇತ್ತು, ಆದರೆ ನಮ್ಗೆ ಯಾವ ದಾರಿ ಹುಡುಕಬೇಕು ಅಂತ ಗೊತ್ತಾಗಿಲ್ಲ. ವ್ಯಾಪಾರ ಇತ್ತು, ಎಲ್ಲ ಇತ್ತು. ಅಂದರೆ ಹುಟ್ಟೋಂಥ ಮಗುಗೆ ನಿಮ್ಮ ಅಪ್ಪ ಹಿಂಗೆ ಸತ್ತ ಅಂತಂದರೆ ಎಷ್ಟು ನೋವಿರುತ್ತದೆ. ಆ ಮಗು ಸಾಯೋವರೆಗೂ, ಇವಾಗ ಆಕೆಯದು ಸ್ಟೇಟ್ಮೆಂಟ್ ನಾನು ನೋಡ್ಕೊಂಡು ಬಂದೆ ಸರ್. ಎಷ್ಟು ಮುಗ್ದೆ ಆಕೆ ಅಂದರೆ, ಆಕೆಗೆ ಮಾತಾಡೋಕ್ಕೂ ಬರ್ತಾ ಇಲ್ಲ. ಅಂದರೆ ಅರ್ಥ ಮಾಡ್ಕೊಳ್ಳಿ, ಅವರೆಲ್ಲ ಮುಗ್ಧ ಜನ ಸರ್. ಇವಾಗ ಆತನಿಗೆ ಹಿಂಗಾಗತ್ತೆ ಅಂತ ಗೊತ್ತಿದ್ರೆ ಹೋಗ್ಲಿ, ಆತ ಏನು ಮಾಡ್ತಾ ಇದ್ನ, ಆತನಿಗೇನು ಕಾಸು ಸಿಗುತ್ತೆ ಅಂತ ಮಾಡಿದ್ನ, ಒಂದು ಪ್ರೀತಿ ಅಭಿಮಾನಕ್ಕೆ ಮಾಡಿದ್ನಪ್ಪ ಸರ್. ಬೆದರಿಕೆ ಹಾಕೋ ಅವಶ್ಯಕತೆನೂ ಇಲ್ಲ ಸರ್. ನನ್ನ ಹತ್ರ ಇವಾಗ ನಿಮಗೆ ಬೇಕಾದಷ್ಟು ಜನ ನಿಮ್ಮ ಕೆಟ್ಟ ಮಾತಲ್ಲಿ ಬೈತಾ ಇಲ್ವಾ ಅವ್ರ ಫ್ಯಾನ್ಸ್ಗಳು? ನೀವು ಬೆದರಿಕೆ ಹಾಕ್ತೀರಾ, ಕರ್ಕೊಂಬಂದು ಹೊಡಿತೀರಾ, ಕೊಲೆ ಮಾಡ್ತೀರಾ, ಕಂಪ್ಲೇಂಟ್ ಕೊಡ್ತೀರಾ, ಅಷ್ಟೇ. ಯಾಕೆ ಇಗ್ನೋರ್ ಮಾಡ್ತೀರಾ? ನಿಮಗೆ ಆಸ್ಕೊಂಡು ಹೊತ್ಕೊಳ್ಳೋ ಅಷ್ಟು ಕೆಲಸ ಇದೆ, ನಿಮ್ಗೆ ಅಷ್ಟು ಪುರ್ಸೋತಿಲ್ಲ ಅನ್ನೋದಕ್ಕೆ ನೀವು ಇಗ್ನೋರ್ ಮಾಡ್ತೀರಾ. ನನಗೂ ಪುರ್ಸೋತಿಲ್ಲ ಅನ್ನೋದಕ್ಕೆ ಇಗ್ನೋರ್ ಮಾಡ್ತೀನಿ. ಇವಾಗ ಅದೇ ಜಾಗದಲ್ಲಿ ಕಮೆಂಟ್ಗಳು ಹಾಕೋರು ಮತ್ತೊಬ್ರು ಇನ್ನೊಬ್ರು ಮಾಡಲಿ, ಸಮಸ್ಯೆ ಇಲ್ಲ. ಬಟ್ ನಾನು ಹೇಳೋದೇನೆಂದರೆ, ಏನು ನಡೆದಿದೆ ಮತ್ತೊಂದು ಇನ್ನೊಂದ್ರ ಬಗ್ಗೆ ತಿಳ್ಕೊಂಡು ಮಾತಾಡಬೇಕಾಗ್ತದೆ. ನಾನು ಯಾರೋ ಆರೋಪಿ ಬಗ್ಗೆ ಮಾತಾಡ್ತಾ ಇಲ್ಲ. ನಡೆದಿರೋ ಅಂಥದ್ದು ಯಾರೇ ಮಾಡಿದ್ರು ತಪ್ಪೇ. ಆಮೇಲೆ ಮುಖ್ಯವಾಗಿ ನೋಡಿ, ಎದೆ ಮೇಲೆ ಅಚ್ಚೆ ಹಾಕ್ಸ್ಕೊಂಡು ನಾನು ಎದೆ ಬಗ್ಗದು ತೋರಿಸ್ಬಿಡ್ತೀನಿ, ಇವತ್ತು ಯಾರೂ ಆಂಜನೇಯ ಇಲ್ಲ ಸರ್. ಶ್ರೀರಾಮನ್ ತೋರಿಸುವಂಥ ಭಕ್ತಿ ಆ ಕಾಲನೂ ಇವತ್ತಲ್ಲ. ನಾನು ಹೇಳೋದೇನೆಂದರೆ, ನೀನು ಬದುಕು, ನಾನು ಬದುಕ್ತೀನಪ್ಪ, ನೀನು ಚೆನ್ನಾಗಿರೋ ನಾನು ಚೆನ್ನಾಗಿ ಆಯ್ತು. ನೀನು ಏನೇ ತೊಂದರೆ ಕೊಡು, ಎಷ್ಟು ದಿನ ತೊಂದರೆ ಕೊಡ್ತೀಯ? ನಾಯಿಗಳು ಬಗಳ್ತವೆ, ಎಷ್ಟೊತ್ತೊಂದು ಬಗಳ್ತವೆ, ಗಂಟು ಒಣಗೋವರೆಗೂ ಬಗಳ್ತವೆ, ಆಮೇಲೆ ಸೈಲೆಂಟ್ ಹೋಗೋಗಿ ಮೂಲೆಯಲ್ಲಿ ಮಲಗಿರ್ತವೆ. ನನಗೆ ಯಾರೋ ಒಬ್ರು ಹೇಳ್ತಾಯಿದ್ರು, ನೋಡಿ ಸ್ವಾಮಿ, ಇವತ್ತಿನ ಕಾಲ ಹೆಂಗೆ ಅಂದರೆ ಒಳ್ಳೆಯವರೇ ಇರ್ಬೋದು, ದೇವರಂಥ ಮನುಷ್ಯ ನಾಯಂಥ ಬುದ್ಧಿ ಅಂತಾರೆ. ಸೊ ಹಂಗೆ ಯಾವಾಗ ಬಿಟ್ಟಾಕಿ ಸರ್. ಇವಾಗ ನೋಡಿ, ತಪ್ಪು ಮಾಡಿರೋರು ಯಾವತ್ತು ಕಾನೂನು ಚೌಕಟ್ಟಿನಲ್ಲಿ ಶಿಕ್ಷೆ ಅನುಭವಿಸ್ಲೇಬೇಕಾಗ್ತದೆ. ಆಮೇಲೆ ನನಗೆ ತೊಂದರೆ ಆಯ್ತಲ್ಲ, ನಾನು ಅವತ್ತು ಮಾತಾಡಿದ್ನಲ್ಲ, ಅವತ್ತು ಎಷ್ಟೋ ಇಂಡಸ್ಟ್ರಿಯವರು, ನಾನು ಮೊನ್ನೆ ನೋಡ್ತಾ ಇದ್ದೆ, ಒಬ್ಬರು ನ್ಯೂಸ್ ಚಾನಲ್ನ ಒಬ್ಬರು ಪ್ರತಿಷ್ಠಿತ ವ್ಯಕ್ತಿಯೊಬ್ಬರು ಹೇಳ್ತಾಯಿದ್ರು, ನೋಡಿ ನನಗೆ ಎಲ್ಲರೂ ಕರೆ ಮಾಡ್ತಾರೆ, ಸರ್ ಸಖತ್ತಾಗಿ ಮಾತಾಡ್ರಿ, ಹಿಂಗೆ ಮಾತಾಡಿದ್ರಿ. ಆಯ್ತು ಸ್ವಾಮಿ, ನಾನು ಗಂಡಸಾದ್ರೆ ನೀವೇನು, ನೀವು ಮಾತಾಡ್ಬೋದಲ್ಲ ಅಂತ. ನಾನು ಅದನ್ನೇ ಅವತ್ತು ಕೇಳಿದ್ದು. ನನಗೆ ತೊಂದರೆ ಆಯ್ತಯ್ಯ, ನನಗೆ ಬೆಂಬಲವಾಗಿ ನಿಲ್ಬೇಡ್ರ, ನಿಮಗೆ ಸಮಸ್ಯೆ ಆಗಿದೆ, ನೀವು ಮಾತಾಡ್ರಯ್ಯ, ಧ್ವನಿ ಹತ್ರ. ನನ್ನ ಸೆಟ್ಟಲ್ಲಿ ಏನೋ ಒಂದು 2-3 ಸಲ ಯಾರಿಗೂ ಹಿಡ್ಕೊಂಡೆಲ್ಲ ಹೊಡೆದ್ರು. ಹೇಳಿದೆ, ಸರ್ ಬೇಡ, ಬಿಟ್ಟಾಕಿ. ಇವಾಗ ನಾಳೆ ದಿವಸ ಅವ್ನು ಸಿನಿಮಾ ಮಾಡಲ್ಲ ಅಂತ ಬಂದರೆ ನನ್ನ ಪರಿಸ್ಥಿತಿ ಏನು ಸರ್? ನೀವು ತೊಗೊಳ್ತೀರ, ಅವ್ನು ತೊಗೋತಾನೆ. ನನ್ನ ಪರಿಸ್ಥಿತಿ ಏನು? ನಾನು ಅರ್ಧಂಬರ್ಧಕ್ಕೆ ನಿಂತರೆ ಇವತ್ತು ಪ್ರೊಡ್ಯೂಸರ್ ಕತೆ ಏನಾಗಿದೆ ಸರ್? ಮೊನ್ನೆ ಅರ್ಧಕ್ಕೆ ನಿಲ್ತಲ್ಲ ಸಿನಿಮಾ, ಪ್ರೊಡ್ಯೂಸರ್ ಕತೆ ಏನು? ಎಲ್ಲರೂ ಈತನ ಬಗ್ಗೆ ಮಾತಾಡ್ತಾ ಇರಲ್ಲ, ಪ್ರೊಡ್ಯೂಸರ್ ಬಗ್ಗೆ ಯಾರು ಮಾತಾಡೋರು? ಆತನ ಮನೆಯಿಂದ ದುಡ್ಡು ತನ್ನೋ ಸಾಲ ಮಾಡೋದನ್ನೋ ಗೊತ್ತಿಲ್ಲ ಸರ್. ಆತನ ನಂಬ್ಕೊಂಡು ಎಲ್ಲರೂ ಒಂದಷ್ಟು ಜನ, ಒಂದು 300-400 ಜನ ಕೆಲಸ ಮಾಡಿದ್ರಲ್ಲ, ಅವ್ರ ಪರಿಸ್ಥಿತಿ ಏನು? ಅದಕ್ಕೆ ನಾನು ಹೇಳೋದು ಸರ್, ಯಾವತ್ತೂ ಅಷ್ಟೇ, ನಾವು ತೊಗೊಳ್ಳೋ ಒಂದು ನಿರ್ಧಾರದ ಮೇಲೆ ನಮ್ಮ ಕುಟುಂಬನ ಬೀದಿಯಲ್ಲಿ ನಿಲ್ಲಿಸ್ಬೇಕು, ಫುಟ್ಪಾತಲ್ಲಿ ನಿಲ್ಲಿಸ್ಬೇಕು, ಅರಮನೆಯಲ್ಲೇ ವಾಸ ಮಾಡಿಸ್ಬೇಕು ಅನ್ನೋದಿರ್ತದೆ. ನಾನು ತೊಗೊಳ್ಳೋ ನಿರ್ಧಾರ ಸರಿ ಇಲ್ಲ ಅಂದರೆ ಅರಮನೆಯಲ್ಲಿರೋ ಕುಟುಂಬ ಬೀದಿಗೂ ಬರ್ತದೆ. ಸರ್, ಈಗ ಈ ಒಂದು ಇದರಿಂದ ಸಾಕಷ್ಟು ಅಮಾಯಕರ ಜೀವನ ಈಗ ಬೀದಿ ಪಾಲಾಗಿರ್ತಕ್ಕಂಥದ್ದು, ಅವರ ಕುಟುಂಬಸ್ಥರು ಈಗಾಗಲೇ ಬೀದಿ ಪಾಲಾಗಿರ್ತಕ್ಕಂಥದ್ದು. ಅನುಕುಮಾರ್ ಅಂತ ಏನಿದ್ದಾರೆ, ಅವರ ತಂದೆ ಈ ಒಂದು ಘಟನೆಯಿಂದ ಹೃದಯಾಘಾತ ಆಗಿರ್ತಕ್ಕಂಥ, ಸಾವನ್ನಪ್ಪಿರ್ತಕ್ಕಂಥದ್ದು. ಸೊ ಇದ್ರ ಬಗ್ಗೆ ಮಾತನಾಡೋದಾದ್ರೆ ಸರ್, ಏನು ಗೊತ್ತಾ, ಈ ಗುಪ್ತಃ ಪ್ರಕಟೋ ಭ್ರಷ್ಟ ಅಂತ. ಯಾವತ್ತು ಏನಂದರೆ ಇಂಥವನ್ನೆಲ್ಲ ಗುಪ್ತವಾಗಿ ಇಟ್ಕೊಂಡು ಮರ್ತು ಬಿಡಬೇಕು. ನೋಡಿ, ಇದನ್ನು 4 ಜನದ ಮುಂದೆ ಚರ್ಚೆ ಮಾಡಿದ್ರು, ಯಾರೋ ಅಮಾಯಕರನ್ನ ಕರ್ಕೊಂಬಂದು ಬಲಿ ಮಾಡಿದ್ರು, ಎಲ್ಲ ಆಯಿತು, ಆಯಿತು. ಅದರಲ್ಲಿ ಕೆಲವೊಬ್ಬರು ದುಡ್ಡಿದೆ ಸರ್, ಏನೋ ಒಂದು ಬದುಕೋತಾರೆ ಸರ್. ಆದರೆ ಪ್ರಾಯಶ್ಚಿತ್ತಿಂದ ಯಾರೂ ಬದುಕೋಕ್ಕಾಗಲ್ಲ, ಅದರಿಂದ ಯಾರೂ ಎಸ್ಕೇಪ್ ಆಗೋಕ್ಕೆ ಸಾಧ್ಯ ಇಲ್ಲ, ಕರ್ಮಗಳಿಂದನೂ ಯಾರೂ ಎಸ್ಕೇಪ್ ಆಗೋಕ್ಕೆ ಸಾಧ್ಯ ಇಲ್ಲ. ಆತನ ತಂದೆನಂತೂ ಕರ್ಕೊಂಬರೋಕ್ಕಾಗಲ್ಲ, ಆ ಕುಟುಂಬಕ್ಕೆ, ರೇಣುಕಾಸ್ವಾಮಿ ಕುಟುಂಬಕ್ಕೆ ಮಗನ ಕರ್ಕೊಂಬರೋಕ್ಕಾಗಲ್ಲ, ಆ ಹೆಂಡ್ತಿಗೆ ಗಂಡನ ಕರ್ಕೊಂಬರೋಕ್ಕಾಗಲ್ಲ, ಹುಟ್ಟೋ ಅಮಾಯಕ ಮಗುಗೆ ತಂದೆನ ಕರ್ಕೊಂಬರೋಕ್ಕಾಗಲ್ಲ. ನೀವು ಯೋಚನೆ ಮಾಡಿ, ದುಡ್ಡು ಎಲ್ಲದನ್ನೂ ಕೊಂಡ್ಕೋಬೋದು, ಆದರೆ ಹೋಗಿರೋ ಜೀವನ ಕೊಂಡ್ಕೊಂಬರೋಕ್ಕಾಗಲ್ಲ, ನಡೆದಿರೋ ತಪ್ಪುಗಳನ್ನ ಸರಿ ಮಾಡೋಕ್ಕಂತೂ ಆಗಲ್ಲ ಸರ್. ಸರ್, ಈಗ ಪೊಲೀಸ್ ವರದಿಗಳ ಮೂಲಕ ಈ ಪ್ರಕಾರ, ಜೊತೆಗೀಗ ಆ ಒಂದು ಕೊಲೆ ಪ್ರಕರಣ ದಿನಕ್ಕೊಂದು ಟ್ವಿಸ್ಟು, ಮತ್ತೆ ಅಗದಷ್ಟು ಆಳಕ್ಕೆ ಹೋಗ್ತಾ ಇದೆ, ಬಗದಷ್ಟು ಬ್ರಹ್ಮಾಂಡ ಆಗ್ತಾ ಇದೆ. ಇದರಲ್ಲಿ ಏನಂದ್ರೆ, ಈಗ ಅವರ ಟಾರ್ಚರ್ ಕೊಟ್ಟರು,
ಚಿತ್ರಹಿಂಸೆ ಕೊಟ್ಟರು. ಅವ್ರ ಪ್ರಜ್ಞೆ ತಪ್ಪು ಬಿದ್ರೂ ಅವ್ರಿಗೆ ಕರೆಂಟ್ ಶಾಕ್ ಕೊಟ್ಟು ಟ್ರೀಟ್ಮೆಂಟ್ ಕೊಟ್ಟು ಆದರೂ ಅವ್ರನ್ನ ಎಬ್ಬಿಸಿ ಅವ್ರಿಗೆ ಹಿಂಸೆ ಕೊಟ್ಟರು, ಹಲ್ಲೆ ಮಾಡಿದರು ಅನ್ನೋದು ಒಂದೀಗ ಪೊಲೀಸ್ ವರದಿ ಮೂಲಕ ಬಂದಿರತಕ್ಕಂಥದ್ದು ಸರ್. ಇದ್ರ ಬಗ್ಗೆ ಹೇಳಿದ್ರೆ ಸರ್, ಯಾರೇ ಆ ಥರದ ಕೆಲಸ ಮಾಡಿದರೆ ಖಂಡಿತವಾಗ್ಲೂ ಅವ್ರಿಗೆ ಗಲ್ಲಿಗೇರಿಸ್ಬೇಕಾಗ್ತದೆ ಸರ್. ಯಾಕೆಂದರೆ ಒಂದು ಅರ್ಥ ಮಾಡ್ಕೊಳ್ಳಿ, ತಪ್ಪು ಎಲ್ಲರೂ ಮಾಡ್ತಾರೆ ಸರ್. ಸರ್, ರೌಡಿಗಳದ ಯಾವುದೋ ಒಂದು ನೋಡಿದ್ರೆ ಹಿಂಗೆ ಹೊಡೆದ್ರಂತೆ ಹಂಗೆ ಹೊಡೆದ್ರಂತೆ ಅಂತ ಪೇಪರಲ್ಲೋ ಮಾಧ್ಯಮದಲ್ಲೋ ನಾವು ನೋಡಿರ್ತೀವಿ. ಅದಕ್ಕಿಂತ ಹೀನಾಯ ಕೃತ್ಯ ಮಾಡಿದ್ದಾರೆ ಅಂದರೆ ಇವ್ರ ಉದ್ದೇಶ ಏನಿದೆ ಅನ್ನೋದು ತಾವೇ ಅರ್ಥ ಮಾಡ್ಕೋಬೇಕಾಗ್ತದೆ. ಯಾವತ್ತೂ ಒಂದು ಅರ್ಥ ಮಾಡ್ಕೊಳ್ಳಿ, ನಾವು ಯಾರಿಗೋ ತೊಂದರೆ ಕೊಟ್ಟು ಯಾರನ್ನೋ ಹೀಯಾಳಿಸಿ ಯಾರನ್ನೋ ಮಣ್ಣಿಗಾಕಿ ನಾವು ನೆಮ್ಮದಿಯಾಗಿ ಬದುಕ್ತೀವಿ ಅನ್ನೋದು ಸುಳ್ಳು ಸರ್. ಪಾಪ ಪ್ರಜ್ಞೆ ಕಾಡ್ತಾನೆ ಇರ್ತದೆ. ಅದು ಎಂಥ ವ್ಯಕ್ತಿ ಆದರೂ ಕೊನೆಗೆ ಇವ್ರಿಗೇನಾಗಿರುತ್ತೆ ಅವ್ರಿಗೆ ಹಾಗೇ ಆಗ್ತದೆ. ನಾನು ಹೇಳೋದೇನೆಂದರೆ, ಇವ್ರಿಗೇನೋ ಸಮಸ್ಯೆ ಆಗಿದೆ, ನಾವೇನೋ ಮಾತಾಡಬೇಕು, ಇನ್ನೊಂದು ಮತ್ತೊಂದು. ನಾನು ಯಾವುದ್ರಲ್ಲೂ ಹೇಳ್ತಾಯಿದ್ದೆ, ನಮ್ಮ ಸಿಂಹ ಒಳಗಡೆ ಇದೆ ಅಂತ ನೀನು ಮರೀತಾ ಇದೆಯೇ. ಸಿಂಹ ಆಗಿರೋ ಝೂವಲ್ಲಿ ಹಾಕ್ತಾರಲ್ಲ, ಕಾಡಲ್ಲಿ ಬಿಡ್ತಾರೆ, ಬೀದಿಗೆ ಹಾಕ್ಬಿಡ್ತಾರೆ. ನಾನು ಹೇಳೋದಿಷ್ಟೇ, ನಮ್ಮ ತಾಯಿ ತಂದೆ ಎತ್ತಂಗೆ ಅವ್ರನ್ನೂ ಎತ್ತವ್ರಲ್ವ. ಇಲ್ಲಿ ಯಾರೂ ಸಿಂಹನೂ ಅಲ್ಲ, ಹುಲಿನೂ ಅಲ್ಲ. ಎಲ್ಲರೂ ಮನುಷ್ಯರೇ, ಎಲ್ಲರಿಗೂ ಬದುಕೋ ಅವಕಾಶ ಇದೆ, ಎಲ್ಲರಿಗೂ ಬದುಕೋ ಹಕ್ಕಿದೆ. ಯಾರ ಹಕ್ಕಿ ಯಾರೂ ಕಿತ್ಕೊಳ್ಳೋಕೆ ಸಾಧ್ಯ ಇಲ್ಲ. ಆಮೇಲೆ ಇವತ್ತಿಗೂ ನಾನು ನೋಡ್ತಾ ಇದ್ದೀನಲ್ಲ, ಒಂದು ಈ ಕಮೆಂಟ್ಗಳಲ್ಲಿ ಕೆಟ್ಟದಾಗ ಬೈಕೊಂಡು ನಾನು ಎಲ್ಲ ನನಗೆ ಯಾರೋ ಕಳಿಸಿದ್ದು ನಾನು ಓದೋದೇ ಇಲ್ಲ ಸರ್. ನನಗೆ ಯಾರು ಕಳಿಸ್ತಾ ಇರ್ತಾರೆ. ನಾನು ಹೇಳ್ತೀನಿ, ಇಂಥವೆಲ್ಲ ಮಾಡೋಕ್ಕೆ ಹೋಗ್ಬೇಡ್ರಪ್ಪ, ನನಗೆ ಇಷ್ಟನೂ ಆಗಲ್ಲ. ಆಮೇಲೆ ನಾವು ಮಾತಾಡ್ಬಿಟ್ಟಿದ್ದೀವಿ. ಅದನ್ನು ನಾನು ಇಲ್ಲಿವರೆಗೂ ನಾನು ನೋಡಿದ್ದೀರಾ, ನಾನು ಯಾವತ್ತೂ ಯೂಟ ನೋಡಿಯೋಂಥ ವ್ಯಕ್ತಿನೇ ಅಲ್ಲ. ಮಾತಾಡಿದ್ದೀನಿ, ಅದನ್ನು ಹಂಗೆ ಅರಗಿಸ್ಕೋತೀನಿ. ಹೌದು, ನಾನು ಮಾತಾಡಿದೆ, ಅದಕ್ಕಿದ್ದು ಜಸ್ಟಿಫಿಕೇಷನ್ ಅಂತೇಳಿ. ನೋಡಿ, ಇಷ್ಟು ಜನ ಅಮಾಯಕರು ಸೇರಿ ಅದರಲ್ಲಿ ಒಂದು ಪಾತ್ರಕರ್ತರು ಒಂದು 5-6 ಜನ ಇರಬೇಕು. ಇನ್ನು ಬಾಕಿಯವರೆಲ್ಲ ಪಾಪ ಅಮಾಯಕರು ಬಂದು ಸಿಗಾಕೊಂಡಿದ್ದು ಯಾದ್ರ ಮೇಲೆ, ಒಬ್ಬ ವ್ಯಕ್ತಿ ಮೇಲಿರೋ ಪ್ರೀತಿಗಾಗಿ ಬಂದು ಸಿಗಾಕೊಂಡ್ರು. ಇವತ್ತು ಎಲ್ಲಿದ್ದಾರೆ ಅವರು? ಒಳಗಡೆ ಇದ್ದಾರಲ್ವ. ಯಾವತ್ತೂ ಅಷ್ಟೇ ಅದನ್ನು ಹೇಳ್ತಾರಲ್ಲ, ಕೊಚ್ಕೊಂಡು ಹೋಗೋನಿಗೆ ಕೈ ಹಿಡಿದು ಮೇಲೆ ಎಳೆಯೋಕ್ಕೆ ಹೋದ್ರೆ ಅವ್ನು ನಿಮ್ಮನ್ನೇ ನೀರಿಗೆ ಎಳ್ಕೊಂಡ್ರೆ ನೀವು ಯಾಕೆ ಸಹಾಯ ಮಾಡಬೇಕಾಗಿತ್ತು? ಇದು ಬೇರೆಯವ್ರಿಗೆಲ್ಲ ಒಂದು ಮಾದರಿ. ಯಾವುದೇ ಒಬ್ಬ ಸಿನಿಮಾ ನಟರು ಅಥವಾ ಯಾರೋ ಒಬ್ಬ ಮಾರಲ್ ಆಗಿರುವಂಥ ವ್ಯಕ್ತಿಗಳನ್ನ ನೀವು ಪ್ರೀತಿಸಿ, ಬೇಡ ಅಂತಲ್ಲ. ಬಟ್ ನಾನು ಹೇಳೋದು, ನಿಮ್ಮ ಕುಟುಂಬನ ಬೀದಿಗೆ ಬಿಟ್ಟು ನಿಮ್ಮ ತಂದೆ ತಾನು ಬಲಿ ಕೊಟ್ಟು ಯಾವತ್ತು ಪ್ರೀತಿಸೋಕೆ ಹೋಗ್ಬೇಡಿ. ಯಾಕಂದರೆ ಇರಲಿ, ಅವ್ರವ್ರು ಪ್ರೀತಿಸಿದ್ರು ಕೂಡ ಅವ್ರೇನು ಕೋಟ್ಯಾಂತರ ರೂಪಾಯಿ ದುಡ್ಡು ತೊಗೊಂಡು ಮನೇಲಿರ್ತಾರೆ. ನಿಮ್ಮ ಥರ ಬ್ಯಾನರ್ಗಳು ಹಾಕ್ಕೊಂಡು ಬೀದಿಯಲ್ಲಿ ನಿಂತಿರಲ್ಲ. ಅವರೆಲ್ಲ ಬ್ಯಾನರ್ಗಳು ಹಾಕ್ಸ್ಕೊಂಡು ದುಡ್ಡು ಇಸ್ಕೊಂಡು ಎಲ್ಲ ಮಾಡ್ಕೊಂಡು ಆರಾಮಾಗಿರ್ತಾರೆ. ಬಟ್ ಬೇರೆ ಹೀರೋಗಳು ಇದ್ದಾರೆ ಸರ್, ತುಂಬ ಗೌರವಯುತವಾಗಿ ನಡ್ಕೋತಾರೆ. ಇವ್ರು ಯಾಕೆ ಈ ರೀತಿ ನಿರ್ಧಾರ ತೊಗೊಂಡ್ರು ನನಗೆ ಬೇಜಾರಾಗ್ತದೆ. ಆಮೇಲೆ ಮೆಗ್ಗರ್ ತರಿಸುವಂಥ ಅವಶ್ಯಕತೆ ಇಲ್ಲ. ಏನು ಟೆರರಿಸ್ಟ್ ಅವನು? ಇಂಡಿಯಾ ಪಾಕಿಸ್ತಾನ್ ಬಾರ್ಡ್ರಲ್ಲಿ ಅವನೇನಾದರೂ ದೇಶಕ್ಕೆ ದ್ರೋಹ ಮಾಡಿದ್ನಾ? ಒಬ್ಬ ವ್ಯಕ್ತಿಗೆ ಎಷ್ಟು ಜನ ಸರ್, ಇವಾಗ ನೀವೇ ಅರ್ಥ ಮಾಡ್ಕೊಳ್ಳಿ. ನಾನು ಏಟು ಆರೋಪಿದು ನಾನು ನೋಡಿದ್ದೀನಿ. ಕೂತ್ರೆ ಜುಟ್ಟು, ನಿಂತರೆ ಕಾಲು. ನನ್ನ ಅನುಭವ ಇದು. ಏನೇ ಆದರೂ ಕೂಡ ಇನ್ನು ಮುಂದಕ್ಕಾದರೂ ಸ್ವಲ್ಪ ಸುಧಾರಿಸ್ಕೋಬೇಕಾಗ್ತದೆ. ಇಲ್ಲ ಅಂದಾಗ ಏನಾಗ್ತದೆ ಅಂದರೆ ಜನ ರೊಚ್ಚಿಗೆ ಹೇಳ್ತಾರೆ ಸರ್. ಯಾಕಂದರೆ ಇವಾಗ ನೀವು ನೋಡ್ತಾ ಇದ್ದೀರಿ, ಎಲ್ಲ ಕಡೆನೂ ಧರಣಿ ನಡೀತದೆ, ಮತ್ತೊಂದು ದಿನ ನಡೀತದೆ ಸರ್. ಜನ ಅಷ್ಟೆಲ್ಲ ಮಾಡಿದವರು ಮರ್ತು ಬಿಡ್ಬೋದು, ಯಾರು ಮನಸ್ಸಿಂದ ಕಿತ್ತಾಕೋಕ್ಕಾಗಲ್ಲ. ಯಾರೋ ಹೇಳ್ತಾ ಇದ್ರು ಸರ್, ಇವತ್ತು ಮಾಧ್ಯಮ ಇಲ್ಲ ಅಂದರೆ ಈ ಕೇಸೇ ಇಲ್ಲ ಅಂತ. ನಿಜವಾಗ್ಲೂ ನಾನು ಹೇಳ್ತೀನಲ್ಲ, ಮಾಧ್ಯಮ, ಪೊಲೀಸ್ ಇಲಾಖೆ, ಸರ್ಕಾರ ಮತ್ತು ನೋಡುವಂಥ ಜನ ಇದನ್ನು ಭಾಳ ಸೀರಿಯಸ್ ಆಗಿ ತೊಗೊಂಡೋಗಿರೋದ್ರಿಂದ ಇಲ್ಲಿವರೆಗೂ ಇದು ಜೀವಂತವಾಗಿದೆ. ಇಲ್ಲದೆ ಇದ್ದರೆ ಎಷ್ಟೋ ಕೇಸ್ಗಳಲ್ಲಿ ಮುಚ್ಚೋದಂಗೆ ಇದು ಮುಚ್ಚೋಗಿರೋದಷ್ಟೇ. ಸರ್, ನೀವು ದರ್ಶನ್ ಸರ್ ಸಿನಿಮಾ ಮಾಡ್ತೀರಾ, ಇನ್ನೊಂದು ಸಿನಿಮಾಗೂ ಕೂಡ ಮಾತುಕತೆ ನಡೆಯುತ್ತೆ. ಬಟ್ ನೀವು ಆ ಒಂದು ಸಂದರ್ಭದಲ್ಲಿ ದರ್ಶನ್ ಅವ್ರನ್ನ ಕಂಡಂತೆ ಹೇಗೆ ಸರ್? ಸರ್, ಆತ ನಾನು ಕಂಡಂತೆ ನನ್ನ ಜೊತೆಲಿ ಇರೋವರೆಗೂ, ನಾನು ಅವರು ಸ್ನೇಹಿತರಾಗಿರೋವರೆಗೂ ಒಳ್ಳೆ ವ್ಯಕ್ತಿನೇ ಸರ್. ಆತ ಏನಂದರೆ ಅದೇನೋ ಹೇಳ್ತಾರಲ್ಲ, 6 ಗಂಟೆ ಮೇಲೆ ಬ್ಯಾಡ್ ಮ್ಯಾನು, 6 ಗಂಟೆಗೂ ಮುಂಚೆ ಗುಡ್ ಮ್ಯಾನ್ ಅಂತ. ಹಾಗೆ ಅವ್ರವ್ರ ಹವ್ಯಾಸ, ಅವ್ರವ್ರ ಚಟಗಳು ಅವ್ರನ್ನ ಹಾಳು ಮಾಡುತ್ತೋ ಅಷ್ಟೇ. ಯಾವತ್ತೂ ಅಷ್ಟೇ ನಮ್ಮ ಚಟ ಹಚ್ಚೋವರೆಗೂ ಇರಬಾರ್ದು. ಚಟ ಹಚ್ಚೋವರೆಗೂ ತಲೆ ಹಿಡ್ಕೊಳ್ಳಿ, ನಮ್ಮ ಚಟ ಹಚ್ಚೋವರೆಗೂ ಆಗಬಾರ್ದು ಸರ್. ಯಾವುದೇ ಒಂದು ಇದ್ರೂ ಅಷ್ಟೇ, ಅದೊಂದು ಸಮಯ ಸಂದರ್ಭ ಮತ್ತು ಅದೊಂದು ಸೀಮಿತವಾಗಿ ಇಟ್ಕೋಬೇಕಾಗ್ತದೆ. ಯಾವುದೇ ಆದರೂ ಅತಿ ಆದರೂ ಅಮೃತ ವಿಷ ಆಗ್ತದೆ. ಹೆಚ್ಚಿಗೆ ನೀರು ಕುಡಿದ್ರು ಅದು ವಿಷ ಅಂತೆ. ಸೊ ತಲೆಯಲ್ಲಿ ಇಟ್ಕೊಳ್ಳಿ, ಹೆಚ್ಚಿಗೆ ಏನು ಮಾಡಿದ್ರು ಅದು ವಿಷ ಕನ್ವರ್ಟ್ ಆಗ್ತದೆ. ಯಾವತ್ತೂ ಅಷ್ಟೇ ನಮ್ಮ ದುರಾಂಕಾರ. ಇವಾಗ ನಮ್ಮ ಮನೇಲಿ ನೀವು ನಂಬ್ತಿರಲ್ಲ, ಮೊನ್ನೆನೋ ಕಾರಲ್ಲಿ ಏನೋ ಮಾತಾಡ್ತಾರೆ, ನಮ್ಮ ತಾಯಿ ಹಂಗೆ ಬೈದರು, ಇವೆಲ್ಲ ಬೇಡಪ್ಪ ನಿನಗೆ, ಆಯಿತು ಆತನಿಗೇನೋ ಸಮಸ್ಯೆ ಆಗಿದೆ, ಬಟ್ ನೀನು ಹಿಂಗೆಲ್ಲ ಮಾತಾಡಬಾರ್ದು. ನಾನು ಹೆಣ್ತಿನೋ ಏನಾದರೂ ಇದ್ರೆ ತಿತ್ತಾಳೆ, ಇಲ್ಲ ನೀವು ಹಿಂಗೆಲ್ಲ ಮಾತಾಡಬಾರ್ದು, ಅದೇನೋ ಸಮಯ ಸಂದರ್ಭ ಸರಿ ಇರಲ್ಲ, ನೀವು ಯಾಕೆ ಹಂಗೆ ಮಾತಾಡ್ತೀರಾ? ಆ ಥರ ನಮ್ಮ ತಾಯಿ, ನನ್ನ ಹೆಂಡ್ತಿ, ನನ್ನ ಕುಟುಂಬ ಇಟ್ಕೊಂಡಿದ್ದೀನಿ. ನನಗೆ ಕಿವಿ ಹಿಂಡೋಕ್ಕೆ, ನನ್ನ ತಲೆ ಮೇಲೆ ಹೊಡೆಯೋಕ್ಕೆ ನಮ್ಮ ತಾಯಿಗೆ ಇನ್ನೂ ಅಧಿಕಾರ ಇದೆ. ನಾವಿವತ್ತು ಜನ್ಮ ಕೊಟ್ಟಿರೋ ತಾಯಿನೇ ನಾನು ಇವತ್ತು ಬೆಳೆದ್ಬಿಟ್ಟಿದ್ದೀನಿ, ನೀನು ಯಾರು ಹೇಳೋಕ್ಕೆ ಅಂದರೆ ಆಗ್ತದೆ ಸರ್. ಆಕೆ ನಮಗೆ ಜನ್ಮ ಕೊಟ್ಟಿರೋದಕ್ಕೆ, ಆಕೆಗೆ ತಿನ್ನೋಕೆ ಅನ್ನ ಇತ್ತೋ ಇಲ್ಲೋ, ನಮ್ಮನ್ನು ಈ ಮಟ್ಟಕ್ಕೆ ಬೆಳೆಸಿರೋದಕ್ಕೆ ತಾನೆ ನಾವು ಇವತ್ತೆಲ್ಲ ಇಷ್ಟೆಲ್ಲ ನಾವು ಮಾತಾಡ್ತೀವಿ. ನಾನು ಹೇಳೋದಿಷ್ಟೇ, ಎಷ್ಟೇ ಮನುಷ್ಯ ಬೆಳೆದ್ರೂ ಕೂಡ ತಗ್ಗಿ ಬಗ್ಗೆ ನಡಿಬೇಕಾಗ್ತದೆ. ಸ್ವಲ್ಪ ಕಿವಿ ಹಿಂಡೋ ಅಂಥವ್ರನ್ನ ಸುತ್ತಮುತ್ತ ಹಿಡ್ಕೋಬೇಕಾಗ್ತದೆ. ಆಮೇಲೆ
ಈ ವ್ಯಕ್ತಿ ನಾನು ನೋಡ್ದಂಗೆ ಒಳ್ಳೆ ಮನುಷ್ಯನೇ ಸರ್, ಯಾವತ್ತೂ ನನಗಂತೂ ಅನ್ಯಾಯ ಮಾಡಿಲ್ಲ. ಬಟ್ ಅದೇನಾಯಿತೋ ಗೊತ್ತಿಲ್ಲ, ಆ ಮೈಸೂರು ಕೇಸ್ ಆದಾಗಿಂದ ಆತನ ನಡವಳಿಕೆನೂ ಬದಲಾಯಿತು, ಆತನ ಸವಾಸನೂ ಬದಲಾಯಿತು. ನಾನು ಹಂಗಾಗಿ ಯಾವಾಗ ಲಾಸ್ಟ್ ಟೈಮು ಅದೊಂದು ಸಿನಿಮಾ ಚಿತ್ರದ ಬಗ್ಗೆ ಸರ್, ಇವತ್ತಿಗೂ ನಾನು ಹೇಳ್ತೀನಿ, ಅದು ನನ್ನ ದುಡ್ಡಲ್ಲೇ ಮಾಡಿರೋದು. ಟೈಟ್ಲ್ ಆತನೇ ಕೊಟ್ಟಿರ್ಬೋದು, ನನ್ನ ಇದರಲ್ಲಿ ಬ್ಯಾನರಲ್ಲಿ ರಿಜಿಸ್ಟರ್ ಆಗಿರುವಂಥದ್ದು. ಅದಕ್ಕೊಂದು ಫೀಸ್ ಅಂತ ಕಟ್ಟಿರ್ತೀವಲ್ಲ, ಯಾರು ದುಡ್ಡದು? ಒಂದು ಭಿಕ್ಷಕನಿಗೆ ₹1 ಹಾಕಬೇಕಾದ್ರು ಇವತ್ತು ಯೋಚನೆ ಮಾಡಬೇಕಾದ್ರೆ ₹1000 ಕಟ್ಟಬೇಕಾದ್ರೆ ನಾನು ಕಷ್ಟಪಟ್ಟಿರೋದಲ್ವ. ಹಾಗೆ ಯಾವತ್ತೂ ನಾನು ಮಾತಾಡಿರೋದನ್ನ ಇಲ್ಲ ಅಂತ ಹೇಳೋದು ಇಲ್ಲ, ಸುಳ್ಳು ನಾನು ಮಾತಾಡೋಕ್ಕೂ ಹೋಗಲ್ಲ, ನನಗೆ ಅವಶ್ಯಕತೆನೂ ಇಲ್ಲ ಸರ್. ನಾನು ಹೇಳ್ತೀನಿ ಕೇಳಿ, ಸಿನಿಮಾ ಮಾಡಿ ನಾನು ದುಡ್ಡು ಮಾಡಿಲ್ಲ, ನೀವು ನಂಬ್ತಿರೋ ಇಲ್ಲೋ, ನನಗಿಂತ ಮರಕ್ಕಿಂತ ಮರ ದೊಡ್ಡದಿದೆ. ಇವತ್ತಿಗೂ ದಿನ ಬೆಳಗಾದರೆ ಕಷ್ಟಪಟ್ಟೇ ಬದುಕ್ತೀನಿ ಸರ್. ಯಾರೋ ನನಗೇನೋ ಬಾಡಿಗೆ ಬಂದುಬಿಡ್ತದೆ, ದುಡ್ಡು ಬರ್ತಾ ಇದೆ, ಇನ್ನೊಂದು ಸರ್ ಸಿನಿಮಾ ಮಾಡೋ ದುಡ್ಡಲ್ಲಿ ನಾನು ಮಾಡೋ ವ್ಯಾಪಾರ ಮಾಡಿಬಿಟ್ರೆ ಡಬಲ್ ದುಡ್ಡು ದುಡಿತೀನಿ, ಡಬಲ್ ದುಡ್ಡು. ಇಲ್ಲಿ ಸುತ್ತಮುತ್ತ ಪ್ರಾಪರ್ಟಿಗಳಿದ್ದಾವೆ ಸರ್. ನಾನೇನು ಆ ಸಿನಿಮಾಲಿ ಚಿಕ್ಕದಾಗಿ ಏನು ಲಾಭ ಬಂತು, ಆ ಚಿಕ್ಕದಾಗಿ ಬಂದಿರೋ ಲಾಭ ನಾನು ರಿಯಲ್ ಎಸ್ಟೇಟ್ ಮೇಲೆ ಹಾಕಿರೋದು ಇವತ್ತು 3 times 4 times ಜಾಸ್ತಿ ಆಗಿದೆ. ಸಿನಿಮಾ ನನಗೆ ಇವತ್ತು ಇಷ್ಟು ಗೌರವ ಕೊಟ್ಟಿದೆ, ಇಷ್ಟು ಸ್ಥಾನಮಾನ ಕೊಟ್ಟಿದೆ. ನಾನು ಇವತ್ತೇನಾದರೂ ಜನಗಳು ನನಗೆ ಗುರುತಿಸ್ತಾರೆ, ಖುಷಿ ಪಡ್ತಾರೆ, ಮಾಧ್ಯಮದವ್ರು ನನಗೆ ಬೆನ್ನು ತಟ್ಟಿದ್ದೀರಿ ಅಂದರೆ ಅದು ಸಿನಿಮಾ ಮಾತ್ರ ಸರ್. ಸರ್, ಈಗ ಇಷ್ಟೆಲ್ಲ ಆದರೂ ಕೂಡ ಈಗಾಗಲೇ ಇದಕ್ಕೆ ಇಡೀ ಕರ್ನಾಟಕವೇ ಮರುಗ್ತಾ ಇದೆ ಈ ಘಟನೆ ಸಂಬಂಧ. ಆದರೆ ಕೆಲವರು ಇದನ್ನ ಸಮರ್ಥಿಸ್ಕೊಳ್ಳೋ ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ, ಅದ್ರ ಬಗ್ಗೆ ಹೇಳೋದಾದ್ರೆ ಸರ್, ದೇವ್ರು ನಂಬಿರೋರು ಇದ್ದಾಗ ದೆವ್ವ ನಂಬಿರೋರು ಇದ್ದೇ ಇರ್ತಾರೆ ಸರ್. ಸೊ ಒಳ್ಳೇದು ನಂಬಿರೋರು ಕೆಟ್ಟದ್ದು ನಂಬ್ತಾರೆ, ಇರಲಿ ಸರ್, ತೊಂದರೆ ಇಲ್ಲ, ಅದು ಅವ್ರವ್ರ ಸ್ವಾತಂತ್ರ್ಯ, ಯಾರು ಬೇಕೋ ನಂಬೋದು. ಸೊ ಅದನ್ನ ಅವ್ರ ಹಕ್ಕು ಬಗ್ಗೆ ನಾನು ಪ್ರಶ್ನೆ ಮಾಡೋಕ್ಕೋಗಲ್ಲ, ಅವ್ರ ಚಾಯ್ಸ್ ಬಗ್ಗೆನೂ ನಾನು ಪ್ರಶ್ನೆ ಮಾಡೋಕ್ಕೋಗಲ್ಲ ಸರ್. ಸರ್, ಈಗ ಈ ಒಂದು ಘಟನೆ ಈಗಾಗಲೇ ಸಿನಿಮಾ ರಂಗ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸ್ತಾ ಇದೆ. ಥಿಯೇಟ್ರ್ ಸಮಸ್ಯೆ ಆಗಿರ್ಬೋದು, ಥಿಯೇಟ್ರಿಗೆ ಜನ ಬರ್ತಾ ಇಲ್ಲ ಅನ್ನೋಂಥ ಸಮಸ್ಯೆ ಆಗಿರ್ಬೋದು, ಆ ಒಂದು ಥಿಯೇಟ್ರಿಗೆ ರೆಂಟ್ ಕಟ್ಟಿ ನಡೆಸೋವಂಥ ಸಮಸ್ಯೆ, ತುಂಬ ಸಮಸ್ಯೆಗಳಿದೆ ಚಿತ್ರರಂಗದಲ್ಲಿ. ಅಂಥ ಸಂದರ್ಭದಲ್ಲಿ ಈ ಘಟನೆ ಸಿನಿಮಾ ರಂಗಕ್ಕೆ ಯಾವ ರೀತಿಯಾದಂಥ ಪರಿಣಾಮ ಬೀಳುತ್ತೆ ಅಂತ ಸರ್? ಸರ್, ಸಿನಿಮಾ ರಂಗ ಏನು ಒಬ್ಬ ವ್ಯಕ್ತಿ ನಂಬ್ಕೊಂಡೇನಿಲ್ಲ. ಬಟ್ ನಿಮಗೆ ನೋಡಿ, ಬೇಸಿಗೆಗಾಲ, ಮಳೆಗಾಲ, ಚಳಿಗಾಲ ಅಂತ ಬರ್ತದೆ, ಒಂದೊಂದು ಸೀಸನ್ ಸರ್. ಒಳ್ಳೆ ಸೀಸನ್ ಬಂದೇ ಬರ್ತದೆ. ಅದೇನೋ ಹೇಳ್ತಾರಲ್ಲ, ವಸಂತ ಕಾಲ ಬಂದಾಗ ಮಾವು ಚಿಗರಲೇಬೇಕು ಅಂಥೇಳಿ. ಹಂಗೆ ಯಾವುದೇ ಕಾರಣಕ್ಕೂ ಯಾರೋ ಒಬ್ಬ ವ್ಯಕ್ತಿಯಿಂದ ಇಂಡಸ್ಟ್ರಿಯನ್ನು ನಂಬ್ಕೊಂಡು ಕೂತಿಲ್ಲ. ಒಳ್ಳೆ ಕಲಾವಿದರು, ಒಳ್ಳೆ ನಿರ್ದೇಶಕರುಗಳು, ಒಳ್ಳೆ ನಿರ್ಮಾಪಕರುಗಳು ಖಂಡಿತ ಮುಂದಿನ ದಿವಸಗಳಲ್ಲಿ ಒಳ್ಳೆ ಸಿನಿಮಾಗಳು ಕೊಡ್ತಾರೆ. ನಮ್ಮ ಇಂಡಸ್ಟ್ರಿಗೆ ಇವಾಗೇನೋ ಒಂದು ಬ್ಯಾಡ್ ಟೈಮ್ ಇದೆ. ಇದರಿಂದ ಈ ಏನು ಕಳಂಕದಿಂದ, ಇದೊಂದು ಸಂದರ್ಭದಿಂದ ಖಂಡಿತವಾಗ್ಲೂ ಸಿನಿಮಾ ಇಂಡಸ್ಟ್ರಿ ಹೊರಗಡೆ ಬಂದು ಒಳ್ಳೆ ಸಿನಿಮಾಗಳನ್ನ ಜನಗಳ ಮುಂದೆ ನಾವು ತಂದೆ ತರ್ತೀವಿ ಸರ್. ಅಂದರೆ ಈ ಕಲಾವಿದರನ್ನ ನೋಡುವಂಥ ದೃಷ್ಟಿಕೋನ ಹೇಗೆ ಬದಲಾಗಬಹುದು ಅಂತ ಈ ಒಂದು ಘಟನೆಯಿಂದ ಅಂತ ಸರ್, ಯಾವತ್ತು ಕಲಾವಿದರು ಅವ್ರಿಗೇನೋ ಹೇಳುವಷ್ಟು ದೊಡ್ಡ ವ್ಯಕ್ತಿ ನಾನಲ್ಲ. ಬಟ್ ನನಗನ್ಸಿರೋದು, ನಾನು ದೂರದಿಂದ ನಿಂತ್ಕೊಂಡು ನೋಡಿದಾಗ ನನಗನ್ಸಿರೋದು, ತಲೆಗೆ ಏರಿಸ್ಕೊಂಡ್ಬಿಡ್ತಾರೆ ಆ ಹಮ್ ಅನ್ನೋದು. ಆಮೇಲೆ ನಾನು ಎಷ್ಟೋ ಜನ ನೋಡ್ತಾ ಇರ್ತೀನಿ, 5 ಜನ 10 ಜನ ಗನ್ಮ್ಯಾನ್ಗಳನ್ನ ಇಟ್ಕೊಂಡು, ಜನನೇ ಇರಲ್ಲ, ಸೈಡ್ಗೆ ಹೋಗು ಅಂತ ಹೇಳ್ತಾ ಇರ್ತಾರೆ. ನಾನು ಇದು ಯಾರೂ ಇಲ್ಲ ಅಲ್ಲಿ, ಸೈಡ್ಗೆ ಹೋಗು ಅಂದರೆ ಕ್ಯಾಮ್ರಾ ಆಫ್ ಐತೆಯಾ, ಇವಾಗಲೂ ಅವ್ರು ರಿಯಾಲಿಟಿಯಲ್ಲಿ ಬದುಕ್ರೆ ಅಂತ ಕೆಲವೊಬ್ರು ನಾನು ಅನ್ಕೊಳ್ಳೋದು. ಇನ್ನು ಬಾಕಿಯವರೆಲ್ಲ ನಿಜವಾಗ್ಲೂ ಹೇಳ್ತೀನಿ ಸರ್, ಆನೆಸ್ಟಾಗಿ ಬದುಕ್ತಾ ಇದ್ದಾರೆ. ಕೆಲವೊಬ್ರು ತಲೆಗೆ ಏರಿಸ್ಕೊಂಡ್ಬಿಡ್ತಾರೆ. ಆಮೇಲೆ ದುಶ್ಚಟಗಳಿಂದ ಅವ್ರನ್ನ ಚಟ್ಟ ಏರಿಸ್ಕೊಳ್ಳೋ ಅಂಥ ಇದು ಕೆಲವೊಬ್ರು ಮಾಡ್ಕೊಂಡಿದ್ದಾರೆ. ನಾನು ಹೇಳೋದೇನೆಂದರೆ, ಯಾವತ್ತೂ ಅಷ್ಟೇ, ನಾವು ಬೇರೆ ಮನುಷ್ಯರ ಥರನೇ ನಾವು ಒಬ್ಬರು. ನೀವು ನೋಡ್ತಾ ಇರ್ಬೋದು, ಲೈಫು ಮೇಲೆ ಕೆಳಗಡೆ ಆಗ್ತಾನೆ ಇರ್ತದೆ. ನಾವು ಬಿದ್ದಾಗಲೂ ತಗ್ಗಿ ಬಗ್ಗೆ ನಡಿಬೇಕು, ಎದ್ದಾಗಲೂ ತಗ್ಗಿ ಬಗ್ಗೆ ನಡಬೇಕು. ಆಮೇಲೆ ಜನ ಒಂದಷ್ಟು ಜನ ನೋಡಿ ಶಿಳ್ಳೆ ಚಪ್ಪಾಳೆ ಹೊಡಿತಾರೆ ಅಂದರೆ ನಾವೇನೋ ಮೈಸೂರು ಮಹಾರಾಜರು ಅಲ್ಲ, ಅಥವಾ ದೇಶದ ಪ್ರಧಾನಿಗಳು ಅಲ್ಲ. ನಾವು ಜನಸಾಮಾನ್ಯರು ಇದ್ದಂಗೆ ಇರ್ತದೆ. ಒಂದು ಸಿನಿಮಾ ಹಿಟ್ಟಾಗ್ತಾ ಇದ್ದಂಗೆ ಜನ ಒಂದಷ್ಟು ಜನ ಸೇರ್ತಾರೆ, ಫ್ಲಾಪ್ ಆಗ್ತಾ ಇದ್ದಂಗೆ ಮತ್ತೆ ಇನ್ನೊಂದು ಕಡೆ ತಿರುಗ್ತಾರೆ ಅಷ್ಟೇ. ಈಗ ನೀವು ಈ ಮಳೆಗಾಲದಲ್ಲಿ ನೀವು ಕೆಲವೊಂದಷ್ಟು ಕಡೆ ಹಳ್ಳಿಗಳಲ್ಲಿ ನೀವು ನೋಡ್ತಾ ಇದ್ರೇನು, ಲೈಟ್ ಆನ್ ಮಾಡ್ತಾ ಇದ್ದಂಗೆ ಸಾಯಂಕಾಲದ ಹೊತ್ತು ಭೂಮಿಯಿಂದ ಹುಳ ಬಂದು ನೀಟಾಗಿ ರೆಕ್ಕೆ ಹುಳ ಸೇರ್ಕೊಳ್ಳೋದು. ಲೈಟ್ ಆಫ್ ಆಗ್ತಿದ್ದಂಗೆ ಕಣ್ಣು ಕಾಣ್ತಾನೆ ಇರಲಿಲ್ಲಪ್ಪ. ಹಂಗೆ ಇವೆಲ್ಲ ಎಲ್ಲಿ ಬೆಳಕಿರ್ತದೆ ಅಲ್ಲಿರ್ತವೆ, ಬೆಳಕೆಲ್ಲ ಆಫ್ ಆಗ್ತದೆ, ಇನ್ನೊಂದು ಕಡೆ ಬೆಳಕಿದ್ದಾಗ ಆ ಕಡೆ ತಿರುಗ್ತಾವೆ ಅಷ್ಟೇ, ತೊಂದರೆ ಇಲ್ಲ. ಸರ್, ಈಗ ಮತ್ತೆ ಇಂಡಸ್ಟ್ರಿಯಲ್ಲಿ ಚರ್ಚೆಗೆ ಗ್ರಾಸವಾದಂಥದ್ದು ಬ್ಯಾನ್ ಅನ್ನೋದು ಒಂದು ಪದ. ಅವ್ರನ್ನ ಇಂಡಸ್ಟ್ರಿಯಿಂದ ಬ್ಯಾನ್ ಮಾಡಬೇಕು ಅನ್ನೋದು ಈಗಾಗಲೇ ಸಾಕಷ್ಟು ಚರ್ಚೆಗಳು ಕೂಡ ನಡೀತು. ಈ ಒಂದು ಬ್ಯಾನ್ ಬಗ್ಗೆ ಹೇಳೋದಾದ್ರೆ ಏನು? ನಾನು ಅಷ್ಟು ದೊಡ್ಡ ವ್ಯಕ್ತಿ ಅಲ್ಲ ಸರ್, ಬ್ಯಾನ್ ಮಾಡ್ತಾರೋ ಇನ್ನೊಂದು. ಬ್ಯಾನ್ ಮಾಡೋದ್ರಿಂದ ಏನು ಉಪಯೋಗ ಇಲ್ಲ ಸರ್. ಯಾಕಂದರೆ ನಮ್ಮ ಚೇಂಬರು ನಿಮಗೆ ಗೊತ್ತಿದೆ, ಏನು ತೀರ್ಮಾನ ತೊಗೊಳ್ಳೋದು, ಫರ್ಮ್ ನಿರ್ಧಾರಗಳು ತೊಗೋಬೇಕಾಗ್ತದೆ. ಬಟ್ ಬ್ಯಾನ್ ಮಾಡೋದ್ರಿಂದ ಏನು ಉಪಯೋಗ ನನಗೇನು ಕಾಣಂಗಿಲ್ಲ ಸರ್. ಯಾಕಂದರೆ ಯಾವುದೇ ಒಬ್ಬ ವ್ಯಕ್ತಿ ಅದೇನೋ ಹೇಳ್ತಾರೆ ಗೊತ್ತಾ, ಆರ್ಮಿ ಕ್ಯಾನ್ ಸ್ಟಾಪ್ ಅ ಪರ್ಸನ್ ಬಟ್ ನಾಟ್ ಇಸ್ ಐಡಿಯಾ ಅಂತ. ಇವಾಗ ನೀವು ಎದುರಿಸಿ ಕೂರಿಸ್ಬೋದು ಸರ್, ನನ್ನ ತಲೆಯಲ್ಲಿರೋ ವಿಕೃತನ ನೀವು ಯಾವುದೇ ಕಾರಣಕ್ಕೂ ಬದಲಾಯಿಸೋಕ್ಕೆ ಸಾಧ್ಯ ಇದೆಯಾ? ಬ್ಯಾನ್ ಮಾಡಿ ಬದಲಾಯಿಸೋಕ್ಕೆ ಸಾಧ್ಯ ಇದೆಯಾ ಸರ್? ಇನ್ನೂ ಹೆಚ್ಚು ಮಾಡ್ಕೋತೀನಿ ಅಷ್ಟೇ. ಅದೇನೋ ಹೇಳ್ತಾರೆ, ಕೆಲವೊಬ್ಬರು 2 ಥರ ಮಕ್ಕಳಿದ್ದಾರೆ. ಒಂದು ಮಾತಿನ ಪೆಟ್ಟಿಗೆ ಬದಲಾಗು, ಇನ್ನೊಂದು ಏಟಿನ ಪೆಟ್ಟಿಗೆ ಬದಲಾಗುವಂಥವ್ರು. ಇವರೆಲ್ಲ ಏಟಿನ ಪೆಟ್ಟಿಗೆ ಬದಲಾಗುವಂಥವ್ರಲ್ಲ, ಮಾತಿನ ಪೆಟ್ಟಿಗೆ ಅಥವಾ ಅವ್ರಿಗೆ ಮನವರಿಕೆ ಆಗಬೇಕು. ಅಲ್ಲಿವರೆಗೂ ಏನು ಬ್ಯಾನ್ ಮಾಡೋರು ಏನು ಉಪಯೋಗ ಇಲ್ಲ ಸರ್.
ಸರ್, ಈಗ ಇದೊಂದು ಪ್ರಕರಣದಲ್ಲಿ ಮತ್ತೀಗ ಚಿಕ್ಕಣ್ಣ ಅವರ ಹೆಸರು ತಳಕು ಹಾಕೊಂಡಿರ್ತಕ್ಕಂಥದ್ದು. ನಿಮ್ಮ ಸಿನಿಮಾದ ಹೀರೋ ಚಿಕ್ಕಣ್ಣ ಅವರು ಉಪಾಧ್ಯಕ್ಷ ಸಿನಿಮಾ ಮಾಡಿದ್ದಾರೆ. ಈಗ ಅವ್ರ ಹೆಸರು ಕೇಳಿ ಬರ್ತಾ ಇರೋದು, ಅದ್ರ ಬಗ್ಗೆ ಹೇಳೋದಾದ್ರೆ ಸರ್. ನನ್ನ ಸ್ನೇಹಿತ ಸರ್, ಆ ಥರದ್ದು ಕೆಲಸಗಳ ಆ ಥರದ್ದು ಕೃತ್ಯಗಳಲ್ಲಿ ಭಾಗಿಯಾಗಲ್ಲ. ಆಮೇಲೆ ಆತ ಬುದ್ಧಿವಂತ ಇದ್ದಾನೆ. ನೀವು ನಂಬ್ತಿರೋಲ್ಲ, ಎಷ್ಟೋ ಸಲ ನನಗೆ ಬುದ್ಧಿ ಹೇಳಿದ್ದಾರೆ ಮನುಷ್ಯ. ಅಪ್ಪಾಜಿ ನೀವು ಇದೊಂದು ಮಾತಾಡಿದ್ದು ಸರಿ ಇಲ್ಲ ಅಪ್ಪಾಜಿ, ಬೇಡ ಅಪ್ಪಾಜಿ, ನೀವು ಇದು ಕೋಪ ಕಡಿಮೆ ಮಾಡ್ಕೊಳ್ಳಿ ಅಪ್ಪಾಜಿ, ಎಲ್ಲ ಓಕೆ, ನೀವು ಇದು ಯಾಕೆ ಅದು. ಅವನಿಂದನೂ ನಾನು ಸಾಕಷ್ಟು ಕಲ್ತಿದ್ದೀನಿ ಸರ್, ಚಿಕ್ಕಣ್ಣನಿಂದನೂ. ಚಿಕ್ಕಣ್ಣ ಯಾವುದೇ ಕಾರಣಕ್ಕೆ ಇಂಥದ್ರಲ್ಲಿ ಭಾಗಿಯಾಗಲ್ಲ, ಇರ್ಬೋದು ಆ ಸಂದರ್ಭದಲ್ಲಿ. ಬಟ್ ನನಗೆ ಅನಿಸಿರೋ ಪ್ರಕಾರ ಅಲ್ಲೇನು ನಡೆದಿದೆ ನನಗಂತೂ ಗೊತ್ತಿಲ್ಲ. ಓವರ್ ಕಾನ್ಫಿಡೆನ್ಸು ಸಮ್ಟೈಮ್ಸ್ ಮುಳುವಾಗ್ಬೋದೇನೋ. ಬಟ್ ನಾನು ಹೇಳ್ತಾ ಇರೋದು, ಈತ ಭಾಳ ಬುದ್ಧಿವಂತ ಇದ್ದಾನೆ. ಯಾವುದೇ ಕಾರಣಕ್ಕೂ ಯಾರೇ ತಪ್ಪು ಮಾಡಿದ್ರು ಸಾಧ್ಯ ಆಯ್ತಾ ಹೇಳ್ತಾನೆ ಸರ್. ಇಲ್ಲ ಅಂದರೆ ನಿಮ್ಮ ಸವಾಸನೂ ಬೇಡ ಅಂತ ದೂರ ಇರ್ತಾನೆ ಸರ್. ಹೇಳ್ಬಿಟ್ಟೆ ದೂರ ಆಗೋದು, ಹೇಳ್ದಿರಂತೂ ದೂರ ಆಗಲ್ಲ. ಆಮೇಲೆ ಕೃತಜ್ಞತೆ ಇದೆ ಆತನಿಗೆ. ಇಂಥವ್ರ ಹತ್ರ ಅನ್ನ ತಿಂದಿದ್ದೀವಿ, ಇಂಥವ್ರು ನನಗೆ ಸಹಾಯ ಮಾಡಿದ್ದಾರೆ. ಆತ ಯಾವುದೇ ಕಾರಣಕ್ಕೂ ಆ ಥರದ್ದು ಕೃತ್ಯಗಳಿಗೆ ಆಗುವಂಥ ವ್ಯಕ್ತಿ ಅಲ್ಲ. ಆಮೇಲೆ ಈತನಿಗೆ ಗೊತ್ತಿದ್ರೆ ಯಾವುದೇ ಕಾರಣಕ್ಕೂ ಈತ 100% ತಿಳಿಸಿ ಹೇಳ್ತಾ ಇದ್ದ. ಆ ಕೆಪಾಸಿಟಿ ಈತನಿಗಿದೆ. ಗೊತ್ತಿದ್ರೆ 100% ಹೇಳ್ತಾ ಇದ್ದ. ನನಗೆ ಭಾವಿಸಿರೋ ಪ್ರಕಾರ ಈತನಿಗೆ ಗೊತ್ತಿರಲ್ಲ ಅಷ್ಟೇ. ಈಗಾಗಲೇ ಈ ಒಂದು ಘಟನೆ ಸಂಬಂಧ ಈಗಾಗಲೇ RGV ಅವರು ಕೂಡ ರಾಮ್ ಗೋಪಾಲ್ ವರ್ಮಾ ಅವರು ಒಂದು ಟ್ವೀಟ್ ಮಾಡಿರ್ತಕ್ಕಂಥದ್ದು ಏನಂದರೆ, ದಕ್ಷಿಣ ಭಾಗದಲ್ಲಿ ಸ್ಟಾರ್ ಆರಾಧನೆ ಅನ್ನೋದು ಒಂದು ಕೆಟ್ಟ ರೋಗ ಅಂತ ಅವರು ಒಂದು ಪ್ರತಿಕ್ರಿಯೆ ನೀಡಿರ್ತಕ್ಕಂಥದ್ದು. ಸರ್, ಇದ್ರ ಬಗ್ಗೆ ಹೇಳೋದಾದ್ರೆ ಸರ್, ಆರಾಧನೆ ಅನ್ನೋದು ಇರಲಿ ಸರ್, ತೊಂದರೆ ಇಲ್ಲ. ಬಟ್ ಏನಂದರೆ ಅದು ಇನ್ನೊಬ್ಬರ ಜೀವಕ್ಕೆ ಕುತ್ತು ತರಬಾರ್ದು. ಯಾಕೆಂದರೆ ನಮ್ಮ ಅದೇನೋ ಹೇಳ್ತಾರಲ್ಲ, ನಾವು ಪಟಾಕಿ ಹೊಡಿತೀವಿ, ಮನೆ ಒಳಗಡೆ ಹೊಡಿತೀವ? ಹೊರಗಡೆ ತಾನೇ ಹೊಡಿತೀವಿ, ಯಾಕೆ ಮನೆ ಒಳಗಡೆ ಹೊಡಿಯಲ್ಲ? ಇವಾಗ ಬೆಂಕಿ ಸುಡುತ್ತೆ ಅಂತ ಗೊತ್ತು, ಅಡುಗೆ ಮಾಡ್ಕೋತೀವಿ. ಅದು ಬಿಟ್ಟು ಏನಾದ್ರು ಇವ್ರು ಕೈ ಇಟ್ಟು ಸುಡ್ಕೋತಾರ? ಆ ಬುದ್ಧಿವಂತಿಕೆ ಇದ್ದ ಮೇಲೆ ಜನ ಅಷ್ಟೇ ಈ ದಡ್ಡತನದಿಂದ ಹೊರಗಡೆ ಬರಬೇಕಾಗ್ತದೆ. ನೀವು ಪ್ರೀತಿಸಿ ಮಾಡಿ, ಎಲ್ಲ ಮಾಡಿ. ಅದು ಬಿಟ್ಟು ಈ ರೀತಿ ಯಾರಿಗ್ಯಾರಿಗೋ ಕೆಟ್ಟದಾಗಿ ಕಮೆಂಟ್ಗಳು ಹಾಕೋದು, ಇನ್ಯಾರನ್ನೋ ಈ ನಾಯವಾಗಿ ಮಾತಾಡುವಂಥದ್ದು. ಒಬ್ಬರು ಮಾಧ್ಯಮ ಸ್ನೇಹಿತರು ಹೇಳ್ತಾಯಿದ್ರು, ಸರ್ 100 ಫೋನ್ಗಳು ಬರ್ತವೆ ಅಂತ. ಹೇಳಿದೆ, ಒಂದಷ್ಟು ಜನ ಕಂಪ್ಲೇಂಟ್ ಕೊಟ್ಬಿಟ್ಟು ಬುದ್ಧಿ ಕಲಿಸಿ ಸರ್, ಯಾಕೆ ಬಿಡ್ತೀರಾ? ಮಾಧ್ಯಮದವ್ರು ನೀವೇ ಹಿಂಗೆ ಎದುರಿದ್ರೆ ನಾವೇನು ಮಾಡಬೇಕು ಅಂತ. ಇವಾಗ ಒಂದರ್ಥ ಮಾಡ್ಕೊಳ್ಳಿ, ನನಗಂತೂ ನೀವು ನಂಬ್ತಿರೋ ಇಲ್ಲೋ, ಇಲ್ಲಿವರೆಗೂ ನಾನು ಯಾವುದಕ್ಕೂ ಭಯ ಬಿದ್ದವನಲ್ಲ ಸರ್. ಆಮೇಲೆ ನಾನು ಹೇಳೋದಿಷ್ಟೇ, ಅವರೆಲ್ಲ ಮಾತಾಡುವಂಥವ್ರು ಅವ್ರ ಮನೇಲಿ ಅವರು ತಂದೆ ತಾಯಿಗೆ ಇಟ್ಟು ಬಟ್ಟೆ ಆಗದೆ ಇರುವಂಥವ್ರು. ಸೊ ಇನ್ನು ಕೆಲವೊಬ್ರು ಇರ್ಬೋದು ಜವಾಬ್ದಾರಿಯುತ ವ್ಯಕ್ತಿಗಳು. ಬಟ್ ಆದರೂ ಕೂಡ ಇನ್ನೊಬ್ಬರ ಬಗ್ಗೆ, ಇನ್ನೊಬ್ಬರ ಸ್ವಾತಂತ್ರ್ಯ ಬಗ್ಗೆ ಪ್ರಶ್ನೆ ಮಾಡೋಕ್ಕೆ ಹೋಗಬಾರ್ದು ಸರ್. ಆಮೇಲೆ ಆರಾಧನೆ ಅನ್ನೋದು ಇರಲಿ, ಅದರಿಂದ ಇನ್ನೊಬ್ಬರಿಗೆ ತೊಂದರೆ ಆಗುವಂಥ ಕೆಲಸ ಮಾಡಬಾರ್ದು ಸರ್. ಕೊನೆಯದಾಗಿ, ಈಗ ಯಾರೋ ಮಾಡಿದ ತಪ್ಪಿಗೆ ಈಗ ಇಡೀ ರೇಣುಕಾಸ್ವಾಮಿ ಕುಟುಂಬ ಈಗ ಕಣ್ಣೀರಿನಲ್ಲಿ ಮುಳುಗಿರ್ತಕ್ಕಂಥದ್ದು, ಜೊತೆಗೆ ಅವರು ಬೀದಿಗೆ ಬಂದಿರತಕ್ಕಂಥದ್ದು ಸಾಮಾನ್ಯವಾಗಿ. ಸೊ ಓವರಾಲ್ ಆಗಿ ಅವ್ರ ಕುಟುಂಬದ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಾ ಸರ್? ಸರ್, ಹೋಗಿರೋ ಜೀವನ ಅಂತೂ ನಾವು ಕರ್ಕೊಂಬರೋಕ್ಕಾಗಲ್ಲ ಸರ್. ಸಾಂತ್ವನ ಹೇಳೋಕ್ಕೂ ನಮಗೆ ಕಷ್ಟ ಆಗ್ತದೆ, ಆ ಮಟ್ಟಕ್ಕೆ ನೋವು. ಯಾಕಂದರೆ ಮೊನ್ನೆ ಅವ್ರ ತಂದೆ ಮಣ್ಣಗೆ ಹಾಕ್ಬೇಕಾದ್ರೆ ಅವ್ರ ತಂದೆ ತಾಯಿ ಹೇಳ್ತಾಯಿದ್ರು, ಸರ್ ನಮ್ಮ ಮಗನ್ನ ಅಂದರೆ ಅವರು ಆ ದೇಹ ನೋಡಿದಾಗ ನಮಗೆ ಒಂಥರ, ಸರ್ ನಾನು ನೋಡಿದ್ನಲ್ಲ, ನನಗೆ ಇಷ್ಟೆಲ್ಲ ಹೀನಾಯವಾಗಿ ಮಾಡೋವಂಥದ್ದಿತ್ತ ಅಂತ. ಆಮೇಲೆ ನನಗನ್ಸಿದ್ದೇನು ಅಂದರೆ, ಆ ಜಾಗದಲ್ಲಿ ನಾನು ಇದ್ದಿದ್ರೆ ನಡೀತಾ ಇದ್ದಿದ್ದೆ ಬೇರೆ. ಯಾಕೆಂದರೆ ಒಂದು ಅರ್ಥ ಮಾಡ್ಕೊಳ್ಳಿ, ಅದೊಂದು ಇದಾದಾಗ ಫೋಟೋ ನೋಡಿದಾಗ, ನಮಗೆ ನೋಡಿದಾಗ ಒಂದು ಸೆಕೆಂಡ್ ನಮಗೇನಾಗೋಯ್ತೆ, ಹೋದರೆ ಹೋಗಿದ್ದು ಬಿಡ, ಏನಾಗ್ತದೆ, ಈತನಿಗಂತೂ ಒಂದು ಗತಿ ಕಾಣಿಸ್ಲೇಬೇಕು ಅನಿಸಿತ್ತು. ಅದು ಯಾರು ಮಾಡಿದ್ದಾರೆ, ನಮ್ಗೆ ಯಾರು ಅದರಲ್ಲಿ 18-19 ಜನ ಇರ್ಬೋದು ಅನ್ನೋದು ನೋಡಿದಾಗ, ನಾನು ತಂದೆ ವಿಚಾರದಲ್ಲಿ ಭಾಳ ಸೆಂಟಿಮೆಂಟ್. ಯಾರೋ ತಂದೆ ಬಗ್ಗೆ ಮಾತಾಡೋರು ಒಂದು ಸೆಕೆಂಡ್ ನನಗೆ ಒಂಥರ ಭಾವುಕ ಆಗ್ಬಿಡ್ತೀವಿ. ಯಾಕಂದರೆ ನಮ್ಮ ತಂದೆ ನಮ್ಮ ಜೊತೆಲಿ ಒಂದು ದಿವಸಕ್ಕೂ ಜೊತೆಲಿ ಕೂರಿಸ್ಕೊಂಡು, ನೀನು ಹೆಂಗಿದೆಯಾ ಮಗನೇ ಅಂತ ಬೇರೆಯವ್ರ ಥರ ಭಾಳ ಸ್ಟ್ರಿಕ್ಟಾಗಿ ನಮ್ಮನ್ನು ಬೆಳೆಸಿದ್ರು. ಇವತ್ತು ನಾನೇನು ಊಟ ಮಾಡ್ತಾಯಿನಿ, ಏನು ಬಟ್ಟೆ ಹಾಕಿದ್ದೀನಿ, ಏನು ಬೆಳೆದಿದ್ದೀನಿ, ನಮ್ಮ ತಂದೆ ಭಿಕ್ಷೆನೆ. ಆದರೂ ಕೂಡ ಆ ತಂದೆ ಸ್ಟೇಟ್ಮೆಂಟ್ ಕೊಡ್ತಾರೆ, ಏನು ನನ್ನ ಮಗ ಇಲ್ಲ ಅಂದಮೇಲೆ ನಾನು ಇರಬೇಕಾ ಅಂತ. ಒಂದು ದಿವ್ಸಕ್ಕೆ ತೀರ್ಕೋತಾರೆ. ಸರ್, ತಂದೆ ಬೆಲೆ ಏನು ಅನ್ನೋದು ನಮಗೆ ಗೊತ್ತಿದೆ. ಕೆಲವೊಬ್ರು ಕಳ್ಕೊಂಡಿರೋರು ಗೊತ್ತಿಲ್ಲದೆ ಇರ್ಬೋದು, ಆದರೆ ಒಂದು ವರ್ಗ ಇದೆ, ನಮ್ಮಂಥವ್ರ ವರ್ಗ. ಇವತ್ತಿಗೂ ದೇವ್ರ ಜೊತೆಲಿ ತಂದೆನೂ ಹಿಡ್ಕೊಂಡು ನಾವು ಪೂಜೆ ಮಾಡ್ತೀವಿ. ಯಾಕೆಂದರೆ ಅವ್ರು ಕೊಟ್ಟಿರೋ ಭಿಕ್ಷೆಯಿಂದ ನಾವು ಬದುಕ್ತೀವಿ. ಈತನಿಗೆ ಏನೇ ದುಡ್ಡು ಕೊಡ್ಬೋದು, ಏನೇ ಮಾಡ್ಬೋದು, ಏನೇ ಸಾಂತ್ವನ ಹೇಳ್ಬೋದು. ಅಲ್ಲಿ ಮಗನ್ನ, ಗಂಡನ್ನ ಮತ್ತು ಆ ಮಗುಗೆ ತಂದೆನ ಕರ್ಕೊಂಬರೋಕ್ಕಾಗಲ್ಲ. ಇಲ್ಲಿ ಆ ಕುಟುಂಬಕ್ಕೆ ಮತ್ತು ಆ ಯಜಮಾನನ ಕರ್ಕೊಂಬರೋಕ್ಕಾಗಲ್ಲ. ಒಂದು ಅರ್ಥ ಮಾಡ್ಕೊಳ್ಳಿ, ಏನೇ ಪಾಪಕರ್ಮಗಳು ಮಾಡಿದ್ರು ನೀವು ಹಿಡ್ಕೊಳ್ಳಿ. ನಿಮ್ಮ ಯೋಗ್ಯತೆಗೆ ಇನ್ನೊಬ್ಬರನ್ನ ಕಡ್ಕೊಂಡು ಅಮಾಯಕರನ್ನೆಲ್ಲ ಹಿಂಗೆ ಬೀದಿ ಪಾಲು ಮಾಡ್ತಿರಲ್ಲ. ಸಿನಿಮಾ ಅಂದರೆ ಮೆಟ್ಟಲ್ ಹೊಡಿತಾರೆ ಜನ. ಈ ಕರ್ತವ್ಯ ಅನುಕುಮಾರ್ ಕುಟುಂಬ ಇರ್ಬೋದು, ರೇಣುಕಾಸ್ವಾಮಿ ಕುಟುಂಬ ಇರ್ಬೋದು, ಮುಂದಕ್ಕೆ ಏನಾದ್ರು ಅಭಿಮಾನಿಗಳು ಅಂದರೆ ನಿಜವಾಗ್ಲೂ ಕೆರ್ದಲ್ಲಿ ಹೊಡಿತಾರೆ. ನಿಮ್ಮ ಯೋಗ್ಯತೆಗೆ ಇವೆಲ್ಲ ಬೇಕಂತ ಫಸ್ಟ್ ಇದನ್ನು ಬದಲಾಯಿಸ್ಕೋಬೇಕಾಗ್ತದೆ. ಯಾಕಂದರೆ ಒಂದು ತಲೆಯಲ್ಲಿ ಇಟ್ಕೊಳ್ಳಿ, ಒಬ್ಬ ಹೀರೋ ಆಗ್ತಾನೆ, ಒಬ್ಬ ನಿರ್ಮಾಪಕ ಆಗ್ತಾನೆ, ಒಬ್ಬ ನಿರ್ದೇಶಕ ಆಗ್ತಾನೆ ಅಂದರೆ ಏನೋ ಒಬ್ಬನಿಂದ ಆಗಲ್ಲ, ಎಲ್ಲರೂ ಕೈ ಜೋಡಿಸಿ. ಸರಿ, ಇವಾಗ ನಾನು ಸಿನಿಮಾ ಮಾಡಿ ನೀವು ಪ್ರಚಾರ ಮಾಡಲಿಲ್ಲ,
ಎಷ್ಟೋ ಹೀರೋಗಳ ವಿಚಾರದಲ್ಲಿ ನೀವು ನಿರ್ಧಾರ ತೊಗೊಂಡ್ರಿ ನಾನು ಪ್ರಚಾರ ಮಾಡಲ್ಲ, ಏನಾಯಿತು ಸಿನಿಮಾಗಳು ಒಂದಿಟ್ಟು ತೋರಿಸ್ಬಿಡಿ ಸರ್. ಮಾಧ್ಯಮದವರು ಪ್ರಚಾರ ಮಾಡದೇ ಇರುವಂಥದ್ದು, ಮಾಡಿರುವಂಥದ್ದು ಫೇಲ್ಯೂರು ಆಗಿದೆ, ಮಾಡದೇ ಇರೋವಂಥದ್ದು ಫ್ಲಾಪು ಆಗಿದೆ. ಮಾಡದೇ ಇರುವಂಥದ್ದೆಲ್ಲ ಫ್ಲಾಪ್ಗಳಾಗಿರೋದು. ಅಂದರೆ ಇಲ್ಲಿ ಅರ್ಥ ಮಾಡ್ಕೋಬೇಕು, ಒಬ್ರಿಗೊಬ್ರು ಕೈ ಜೋಡಿಸ್ದಾಗ ಮಾತ್ರ ನಾವೇನಾದರೂ ಒಂದು ಸಾಧಿಸೋಕ್ಕೆ ಸಾಧ್ಯ. ಎಲ್ಲರೂ ಕೈ ಜೋಡಿಸ್ದಾಗ ಮಾತ್ರ ಮುಂದಕ್ಕೆ ಎಳೆಯೋಕ್ಕೆ ಸಾಧ್ಯ ಸರ್. ಯಾವತ್ತೂ ಅಷ್ಟೇ ನಿಜವಾಗ್ಲೂ ನನಗೆ ಅನುಕುಮಾರ್ ತಂದೆದು ನೋಡಿದಾಗಂತೂ ನಾನು ಧರ್ಮಸ್ಥಳಕ್ಕೆ ಹೋಗಿ ಬಂದು ನೈಟ್ ಒಂದು 12:30ಗೆ ರೀಚ್ ಆದೆ. ಕೂತ್ಕೊಂಡು ಆ ವಿಡಿಯೋ ನೋಡ್ತಾಯಿದ್ದೆ. ಒಂದು ಸೆಕೆಂಡ್ ನನಗೆ ಏನಾಯಿತು, ಯಾಕಂದರೆ ಆ ಕಾರ್ಯನ ಮುಗಿಸೋವಂಥ ಸ್ವಾತಂತ್ರ್ಯನೂ ಆತನಿಗಿಲ್ಲ. ಆತ ಅಳ್ತಾನೆ, ಆತನ ತಾಯಿ ಅಳ್ತಾಳೆ. ನಿಜವಾಗ್ಲೂ ನನಗೆ ಅನಿಸಿದ್ದೇನೆಂದರೆ ಇದೊಂದು ಕಣ್ಣೀರು, ಒಂದೊಂದು ಕಣ್ಣೀರು ಒಂದೊಂದು ಶಾಪ ಇರ್ತದೆ. ಆ ಕಣ್ಣೀರು ಯಾವತ್ತು ನನ್ನ ಒಬ್ಬರು ಗುರುಗಳು ಹೇಳಿದ್ದು ನೋಡಿದೆ, ಅಮಾಯಕರಿಗೆ ಇಲ್ಲ ಚಲ್ಲದ ಆರೋಪ ಮಾಡಿ, ಇಲ್ಲ ಚಲ್ಲದ ತೊಂದರೆ ಕೊಟ್ಟು ಅವ್ರನ್ನ ಮುಗಿಸ್ಬೇಕು ಅಂತ ತೊಂದರೆ ಕೊಟ್ಟು ಅವ್ರ ಕಣ್ಣೀರನ್ನಾದ್ರು ಭೂಮಿಗೆ ಬಿದ್ದರೆ ತೊಂದರೆ ಕೊಟ್ಟಿರೋರು ಸರ್ವನಾಶ ಆಗ್ತಾರೆ ಅಂತ ನೋಡೋಣ. ಆ ನಿದರ್ಶನಗಳು ಕಣ್ಮುಂದೆನೇ ಇದೆ ಸರ್. ದರ್ಶನ್ ವಿಚಾರದಲ್ಲಿ ಪದೇ ಪದೇ ಈ ಥರ ಆರೋಪಗಳು, ಮೊದಲು ಇದು ಕೊಲೆ ಪ್ರಕರಣ ಬಿಡಿ, ಇದಕ್ಕಿಂತ ಮುಂಚೆನೂ ಕೂಡ ಒಂದಿಷ್ಟು ಆರೋಪಗಳು ಬಂದಿಷ್ಟು ಸಂಕಷ್ಟಗಳು ಎದುರಿಸಿದ್ರು. ಆ ಸಂದರ್ಭದಲ್ಲಿ ಅವರು ತಿದ್ಕೋಬೋದಿತ್ತು ಅಂತ ಅನಿಸುತ್ತಾ ಸರ್ ನಿಮ್ಮ ಒಬ್ಬ ಸ್ನೇಹಿತರಾಗಿ? ಗೊತ್ತಿಲ್ಲ ಸರ್. ಇವಾಗ ಒಂದು ಅರ್ಥ ಮಾಡ್ಕೊಳ್ಳಿ, ನಾವು ಅವ್ರಿಗೆ ಬುದ್ಧಿ ಹೇಳೋಷ್ಟು ದೊಡ್ಡವರಲ್ಲ ಸರ್. ನಾವೆಲ್ಲ ಸಾಮಾನ್ಯ ವ್ಯಕ್ತಿಗಳು. ನಾವು ಅವರಷ್ಟು ಉತ್ತುಂಗ ಸ್ಥಾನಕ್ಕೆ ನಾವೇನು ಬೆಳೆದಿಲ್ಲ. ಸಾಮಾನ್ಯ ವ್ಯಕ್ತಿಗಳು. ನಾವೇನು ಅವ್ರ ಬಗ್ಗೆ ಕಮೆಂಟ್ ಮಾಡುವಂಥ ದೊಡ್ಡ ವ್ಯಕ್ತಿಗಳಲ್ಲ. ಆಮೇಲೆ ಏನಾಗ್ತದೆ ಅಂದರೆ, ಇವಾಗ ನಾವು ಮಾತಾಡೋರು ತಪ್ಪಾಗ್ತದೋ ಅಥವಾ ಒಳಗಡೆ ಇದ್ದಾನೇನು ಮಾತಾಡ್ತಾನೆ ಸರ್. ಹೊರಗಡೆ ಇದ್ದಾಗಲೇ ನಾನು ಮಾತಾಡಿದ್ದೀನಿ, ಏನೂ ಮಾಡ್ಕೊಳಕ್ಕಾಗಿಲ್ಲ. ಇನ್ನು ಒಳಗಡೆ ಇದ್ದಾಗ ಏನು ಮಾಡ್ಕೋತಾರೆ? ಅಲ್ಲಿ ಒಂದು ಅರ್ಥ ಮಾಡ್ಕೊಬೇಕು, ನನ್ನ ಕೆಪಾಸಿಟಿ ಬೇರೆ ಇದೆ ಸರ್. ಆತನಿಗೆ ಗೊತ್ತಿದೆ ನನ್ನ ಕೆಪಾಸಿಟಿ ಏನು ಅಂತ. ಆಮೇಲೆ ನನ್ನ ಕೆಣಗ್ದವ್ರಿಗೆ ನನ್ನ ಕೆಪಾಸಿಟಿ ಏನು, ನನ್ನ ಶಕ್ತಿ ಏನು ಅನ್ನೋದು ಗೊತ್ತಿದೆ. ಯಾವತ್ತೂ ಅಷ್ಟು ಅರ್ಥ ಮಾಡ್ಕೊಳ್ಳಿ. ನಾವು ದೇವ್ರಿಗೋಗಿ ಕೈ ಮುಗಿತೀವಿ, ದೇವ್ರಿಗೆ ನಮ್ಮ ಮನಸ್ಸಲ್ಲಿರೋದನ್ನು ಹೇಳ್ಕೊತೀವಿ. ದೇವ್ರು ನಮ್ಗೆ ಒಳ್ಳೇದು ಮಾಡ್ತಾನೋ ಇಲ್ಲೋ ಗೊತ್ತಿಲ್ಲ, ಒಂದು ನಂಬಿಕೆ, ನಮ್ಗೆ ದೇವ್ರು ಒಳ್ಳೇದು ಮಾಡೇ ಮಾಡ್ತಾನೆ ಅಂತ. ಸೊ ಅದೇ ರೀತಿ ನನಗೂ ಒಂದು ನಂಬಿಕೆ ಇದೆ. ನಾನು ನಂಬಿರೋ ಶಕ್ತಿ ಯಾವತ್ತೂ ನನ್ನ ಕೈ ಬಿಡಲ್ಲ, ನನ್ನ ಧರ್ಮ ಯಾವತ್ತೂ ನನ್ನ ಕೈ ಬಿಡಲ್ಲ, ನನ್ನ ಕರ್ತವ್ಯ ನಾನು ಯಾವತ್ತೂ ಅಳ್ಳಿಕ್ಕಿಡಿಸಲ್ಲ ಅನ್ನೋದು ನನಗೆ ಗೊತ್ತಿದೆ ಸರ್. ಹಂಗಾಗಿ ನಾನು ಯಾರು ಏನೂ ಭಗವಂತ ಬಿಟ್ಟರೆ ನಾನು ಯಾರೂ ಏನೂ ಮಾಡೋಕ್ಕಾಗಲ್ಲ. ನಾನು ಅಂತ ಯಾವತ್ತೂ ನಾನು ಹೇಳಲೂ ಇಲ್ಲ. ಇವತ್ತಿಗೂ ನಾನು ಹೇಳ್ತಾ ಇರೋದು ಇನ್ನೊಬ್ಬರಿದ್ದಾಗ ನಾನು ಅಷ್ಟೇ ಸರ್. ಸೊ ಹಾಗಾಗಿ ಇಲ್ಲಿ ಸಮಯ ಸಂದರ್ಭ ಆತನಿಗೆ ಕಲಿಸ್ತದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಸರ್. ಈ ಘಟನೆಯಿಂದ ಈಗಾಗಲೇ ಕೆಲವರು ಕಲಾವಿದರು, ನಟರು ಒಂದಿಷ್ಟು ಮೌನ ಮುರಿತಾ ಇದ್ದಾರೆ. ಉಪೇಂದ್ರ ಅವರಾಗಿರ್ಬೋದು, ಸುದೀಪ್ ಅವರು ಎಲ್ಲರೂ ಈಗ ಆ ಒಂದು ಘಟನೆ ಬಗ್ಗೆ ಪ್ರತಿಕ್ರಿಯೆ ನೀಡ್ತಾ ಇದ್ದಾರೆ. ಅದ್ರ ಬಗ್ಗೆ ಹೇಳೋದಾದ್ರೆ ಸರ್, ಅವ್ರವ್ರದ್ದು ಇವಾಗ ನಾನೊಂದು ಹೇಳೋದು ಸರ್, ಇವಾಗ ಇಂಡಸ್ಟ್ರಿ ಅಂತ ಬಂದಾಗ ಎಲ್ಲರೂ ಒಟ್ಟಿಗೆ ಸೇರಿ ಇಂಡಸ್ಟ್ರಿ ಅಲ್ವಾ ಸರ್. ತಪ್ಪು ಮಾಡಿದಾಗೂ ತಲೆ ಮೇಲೆ ಒಂದು ಚಟೀರ್ ಅಂತ ಕೊಡಿ, ಒಳ್ಳೆ ಕೆಲಸ ಮಾಡಿದಾಗ ಬೆಂತಟ್ಟಿ, ಇಲ್ಲ ಜೊತೇಲಿರಿ, ಇಲ್ಲ ತಲೆ ಮೇಲೆ ಹೊಡೆಯೋಕ್ಕಾಗಿಲ್ಲ ಒಂದು ಮಾತಾದರೂ ಹೇಳಿ ನೀನು ಮಾಡ್ತಾರೋ ತಪ್ಪಯ್ಯ ಅಂತ. ಯಾರು ಮಾಡಿದ್ರು ತಪ್ಪೇ ಅಲ್ವಾ ಸರ್. ಒಂದು ಅರ್ಥ ಮಾಡ್ಕೊಳ್ಳಿ ಸರ್. ನನಗೆ ಹೇಳ್ತಾರೆ ಎಷ್ಟೋ ಜನ, ನಿನಗಿರೋ ಇದಕ್ಕೆ ನೀನು ಯಾಕೆ ಸಿನಿಮಾ ಮಾಡ್ತೀಯಾ, ನಿನಗೆ ಅವಶ್ಯಕತೆ ಇದೆಯೇನ? ವರ್ಷಾನುಗಟ್ಟಲೆ ಅಲ್ಲೆಲ್ಲ ಸಾಕ್ಕೊಂಡು ಮಾಡಿ ಅವ್ರ ಮನೆಗಳು ಉದ್ಧಾರ ಮಾಡಿ ಯಾವನೋ ವೇದಿಕೆ ಮೇಲೆ ನಿಂತ್ಕೊಂಡು ನಿಮ್ಮ ಬಗ್ಗೆ ಮಾತಾಡ್ತೇವೆ. ನಿಮ್ಮ ಕೆಪಾಸಿಟಿಯಲ್ಲಿ ಅರ್ಧ ಇದ್ದಾನ ಏನೋ ಅವನು ನಮಗೆ ಕೇಳ್ತಾರೆ, ನಿಮ್ಮ ಕೆಪಾಸಿಟಿಯಲ್ಲಿ ಅರ್ಧ ಇದ್ದಾನ, ಯಾಕೆ ಅವೆಲ್ಲ ನೀವು ಮಾತಾಡಿಸ್ಕೋತೀರ ಅಂತ. ಸರ್, ನಮಗೆ ಫಸ್ಟ್ ಸಿನಿಮಾ ಇವತ್ತಿಗೂ ನಾನು ಹೇಳ್ತೀನಲ್ಲ ಸರ್, ನಾನು ಫಸ್ಟ್ ಸಿನಿಮಾ ಮಾಡಬೇಕಾದ್ರೆ ನನ್ನ ಹೀರೋಯಿಂದ ನಾನು ಕಲ್ತಿರೋದು ಬೇಕಾದಷ್ಟಿದೆ. ವ್ಯಾಪಾರ ಕಲಿತೆ, ಸಿನಿಮಾ ಮಾಡೋದು ಹೆಂಗೆ ಅಂತ ಕಲಿತೆ, ಹೆಂಗೆ ನಡ್ಕೋಬೇಕು ಅನ್ನೋದು ಕಲಿತೆ. ಹಂಗಾಗಿ ನಾನು ಎಲ್ಲ ಕಡೆ ಎಲ್ಲರನ್ನೂ ಹೆಸರಿಡ್ದು ಕರಿತೀನಿ. ಸುದೀಪ್ ಅವ್ರನ್ನ ಮಾತ್ರ ಸುದೀಪ್ ಅಣ್ಣ ಅಂತ ಕರಿತೀನಿ. ಯಾಕೆಂದರೆ ನನಗೆ ಆತ ನನಗೊಂದೇನೋ ಅವಮಾನ ಆಗ್ತದೆ, ಬಾ ಮಗನೇ, ನಾನು ಹೇಳ್ತೀನಿ ಇಲ್ಲಣ್ಣ ನಾನು ಸಿನಿಮಾ ಮಾಡಬೇಕು, ಬೇಡ ಬಿಡೋ ನೀನು ನನ್ನ ಜೊತೆಲಿ, ಬೇಡಣ್ಣ ನಾನು ಸಿನಿಮಾ ಮಾಡಲೇಬೇಕು. ಅವತ್ತಾತ ನನಗೆ, ಆ ವ್ಯಕ್ತಿ ನನಗೆ ಒಂದು ಅವಕಾಶ ಕೊಡ್ತಾರೆ. ಸಿನಿಮಾ ರಂಗ ಇವತ್ತೇನೋ ನನ್ನೊಂದು ಎಲೆಕ್ಷನಲ್ಲಿ ಕಂಟೆಸ್ಟ್ ಮಾಡಿದ್ದೀನಿ, ಜನ ನಮ್ಮನ್ನು ಗುರುತಿಸ್ತಾರೆ, ಮಾಧ್ಯಮ ನಮ್ಮನ್ನು ಬೆಳೆಸಿದೆ ಅಂದರೆ ಅದಕ್ಕೆ ಸಿನಿಮಾ ಕಾರಣ ಸರ್. ಸಿನಿಮಾ ಬಗ್ಗೆ ನಾವು ಸದಾಕಾಲ ಗೌರವ ಇಟ್ಕೋತೀವಿ. ಸಿನಿಮಾ ನನಗೆ ಯಾವತ್ತೂ ನಷ್ಟ ಮಾಡಿಲ್ಲ ಸರ್. ಕೆಲವೊಬ್ಬರು ವ್ಯಕ್ತಿಗಳು ನಷ್ಟ ಮಾಡಿದ್ದಾರೆ ಅಷ್ಟೇ, ತೊಂದರೆ ಇಲ್ಲ ಸರ್. ಈಗ ನಿಮ್ಮ ಸೋಷಿಯಲ್ ಮೀಡಿಯಾ ಗಮನಿಸಿದರೆ ವಿಷ್ಣುವಿನ ತಾಳ್ಮೆ ಇರಲಿ, ಆದರೆ ನರಸಿಂಹನ ಕೋಪ ಬಿಡಬೇಡ ಅನ್ನೋದು ಸಾಕಷ್ಟು ವೈರಲ್ ಆಗ್ತಾ ಇದೆ. ಜೊತೆಗೆ ಅದ್ರ ಜೊತೆಗೆ ಅವತ್ತು ತಗಡು ಅನ್ನೋದು ಯಾರಂತ ಇವತ್ತು ಗೊತ್ತಾಯ್ತಾ? ತಗಡು ನಾನು ಚಿನ್ನದ ತಗಡು ಅನ್ನೋದು ನಿಮ್ಮ ಅಭಿಮಾನಿಗಳು ಕೂಡ ಈಗ ಒಂದು ಮೇಮ್ಸ್ ಮಾಡಿ ಹಾಕ್ತಾ ಇದ್ದಾರೆ. ನೀವು ಅದನ್ನು ಶೇರ್ ಮಾಡಿರೋದು, ಅದ್ರ ಬಗ್ಗೆ ಹೇಳೋದಾದ್ರೆ ಸರ್? ಏನಿಲ್ಲ ಸರ್, ಅವ್ರವ್ರ ಪ್ರೀತಿ ಅವ್ರು ತೋರಿಸ್ತಾರೆ ಯಾವತ್ತೂ ಅಷ್ಟೇ. ಇವಾಗ ನನ್ನ ಹತ್ರ ಕೆಲಸ ಮಾಡೋ ಹುಡುಗರಿಗೂ ಅಷ್ಟೇ ಸರ್, ಏನೇ ಅವ್ರ ಕಡೆ ನಾನು ಯಾವತ್ತು ಯಾವುದು ತಪ್ಪು ಮಾಡ್ಸೋಕ್ಕಲ್ಲ, ನಾನೇನು ಈ ಥರದ್ದು ಹಾಕಿ ಅಂತಲೂ ಹೇಳಲ್ಲ ಸರ್. ನನಗೇನು ಅನಿಸ್ತೋ ನಾನು ಅದನ್ನು ಹಾಕಿದ್ದೀನಿ ಸರ್. ಇನ್ನೊಬ್ಬರು ನೋವಾಗಲ್ಲ ಅಂತಲೇ ನಾನು ಹಾಕಿರೋದು. ಯಾರಿಗಾದ್ರೂ ಅದರಿಂದ ನೋವಾಗಿದ್ದರೆ ನಾನು ಕ್ಷಮಾಪಣೆ ಕೇಳ್ತೀನಿ. ಯಾಕಂದರೆ ನನ್ನ ಉದ್ದೇಶ ಇರೋದು ನನಗೇನು ಅನಿಸಿದೆ ನಾನು ಹಾಕಿದ್ದೀನಿ ಅಷ್ಟೇ. ಯಾಕಂದರೆ ಏನೋ ಡಬಲ್ ಥಾಟ್ಸ್ ಇಟ್ಕೊಂಡು, ಡಬಲ್ ಕ್ಯಾಲ್ಕುಲೇಷನಲ್ಲಿ ಸೆಕೆಂಡ್ ಥಾಟ್ಸ್ ಇಟ್ಕೊಂಡು ನಾನೇನು ಮಾಡಿಲ್ಲ ಸರ್. ಆಮೇಲೆ ಸರಿ ಇದೆಯಲ್ವ, ಎಲ್ಲಿ ತಾಳ್ಮೆ ಇರಬೇಕು ನೋಡಿ. ಒಬ್ಬ ವ್ಯಕ್ತಿ ತಾಳ್ಮೆ ಇದ್ದಿದ್ದಕ್ಕೆ ಎರಡು ನಿದರ್ಶನ ಸರ್. ಒಂದು, ಒಬ್ಬ ವ್ಯಕ್ತಿ ತಾಳ್ಮೆ ಇದ್ದಿದ್ದಕ್ಕೆ ಕಣ್ಣಾರೆ ಎಲ್ಲ ಆಟನೂ ನೋಡಿ ಕೊನೆಗೆ ಸುಸ್ತಾಗಿ ಒಂದು ಕಡೆ ಭಗವಂತನೇ ಕೂರಿಸ್ತಾ. ಇನ್ನೊಬ್ಬ ವ್ಯಕ್ತಿ ತಾಳ್ಮೆ ಕಳ್ಕೊಂಡಿದ್ದಕ್ಕೆ ಏನಾಯಿತು?
ಸೊ ಎಲ್ಲಾದ್ರಿಂದ ನಾವು ಕಲಿಯುವಂಥದ್ದು ಬೇಕಾದಷ್ಟು ಇರ್ತದೆ ಸರ್. ನಾನು ಹೇಳೋದೇನೆಂದರೆ ಯಾವುದೇ ಕಾರಣಕ್ಕೂ ಅಷ್ಟೇ ಏನೋ ನನ್ನೇನೋ ಕೋಪನ ನಾನು ಸೋಷಿಯಲ್ ಮೀಡಿಯಲ್ಲಿ ಹಾಕ್ತಾಯಿದ್ದೀನಿ, ಟಾಂಗ್ ಕೊಡ್ತೇನೆ ಸರ್. ನಾನು ಯಾಕೆ ಸರ್ ಟಾಂಗ್ ಕೊಡಲಿ? ಕೊಡೋಂಗಿದ್ದೀರ ನನ್ನ ಹತ್ರ ಇರೋ ಅದೇನೋ ಹೇಳ್ತಾರಲ್ಲ, ಬಗದಷ್ಟು ಬಗಣಿಗೆ ಊಟ ಅಂತ. ನನ್ನ ಹತ್ರ ಅಂಥವೆಲ್ಲ ಇದು ಬೇಡ ಸರ್. ನಾವು ಯಾವತ್ತೂ ಅಷ್ಟೇ ಸರಿಯಾದ ಮಾರ್ಗದಲ್ಲಿ ಬೆಳೆದಿದ್ದೀವಿ, ಸಾಯೋವರೆಗೂ ಸರಿಯಾದ ಮಾರ್ಗದಲ್ಲೇ ಇರ್ತೀವಿ, ತೊಂದರೆ ಇಲ್ಲ. ಇವಾಗ ಪ್ರೀತಿಸೋರು ಇದ್ದಾಗ ತೆಗಳೋರು ಇದ್ದೇ ಇರ್ತಾರೆ, ತೆಗಳೋರ್ಗೂ ನಾನೇನು ಮಾತಾಡೋಕ್ಕಲ್ಲ, ಇರಲಿ, ತೊಂದರೆ ಇಲ್ಲ. ಎಸ್ ಸರ್. ಸರ್ ನಮಸ್ತೆ ಸರ್. ಇದಿಷ್ಟು ನಿರ್ಮಾಪಕ ಉಮಾಪತಿ ಶ್ರೀನಿವಾಸ್ ಗೌಡ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಶರತ್ ಜೊತೆ ಧನು ಎಲ್ಗಾಚ್, ಪಬ್ಲಿಕ್ ಟಿವಿ, ಬೆಂಗಳೂರು.